ಪ್ರೈಸ್ ಗಾಡ್. ದೇವರ ನಮ್ಮನ್ನು ಆಶೀರ್ವದಿಸಲಿ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮಗೆ ಶುಭಾಶಯಗಳು. ದೇವರ ನಾಮಕ್ಕೆ ಮಹಿಮೆಯುಂಟಾಗಲಿ. ನಮ್ಮ ಇಂದಿನ ಸಂದೇಶದ ಶೀರ್ಷಿಕೆ, ನಿಮ್ಮ ದೈತ್ಯರನ್ನು ಎದುರಿಸಿ, ಅದು ನಿಜವಾದ ವಿಮೋಚನೆಯ ರಹಸ್ಯ. ಇಂದು ನಾವು ದಾವೀದ ಮತ್ತು ಗೋಲ್ಯಾತನ ಕಥೆಯಿಂದ ಕೆಲವು ಜೀವನ ಪಾಠಗಳನ್ನು ಕಲಿಯಲಿದ್ದೇವೆ. ಕೆಲವೊಮ್ಮೆ ನಾವು ಪರೀಕ್ಷೆಗಳಿಂದ ತುಂಬಾ ಹೊರೆಯಾಗಿರುತ್ತೇವೆ. ನಾವು ಇನ್ನೊಂದು ಹೆಜ್ಜೆ ಇಡಲು ಸಾಧ್ಯವಿಲ್ಲ ಎಂದು ನಮಗೆ ಅನಿಸುತ್ತದೆ. ಜೀವನವು ನಮ್ಮನ್ನು ಜಯಿಸಲು ಅಸಾಧ್ಯವೆಂದು ತೋರುವ ದೈತ್ಯರು, ಸವಾಲುಗಳು, ಭಯಗಳು ಮತ್ತು ಸಮಸ್ಯೆಗಳ ನಡುವೆ ಇಡುತ್ತದೆ. ಬೈಬಲ್ ನಮಗೆ ದಾವೀದ ಮತ್ತು ಗೋಲ್ಯಾತನ ಕಥೆಯಲ್ಲಿ ಒಂದು ಪ್ರಬಲ ಉದಾಹರಣೆಯನ್ನು ನೀಡುತ್ತದೆ. ನಮ್ಮಲ್ಲಿ ಹೆಚ್ಚಿನವರಿಗೆ ದಾವೀದ ಮತ್ತು ಗೋಲ್ಯಾತನ ಯುದ್ಧದ ಬಗ್ಗೆ ಪರಿಚಯ ಇದೆ. ಮೊದಲನೇ ಸಾಮುವೇಲನು 17:1-58. ಗೋಲ್ಯಾತನ್ನು ನೋಡಿ ಇಸ್ರಾಯೇಲ್ ಜನರು ಭಯಭೀತರಾದಾಗ ಯುವ ಕುರುಬನಾದ ದಾವೀದನು ದೈತ್ಯ ಗೋಲ್ಯಾತನನ್ನು ಎದುರಿಸಿದನು. ಅವನು ಯುದ್ಧದಲ್ಲಿ ಅಥವಾ ರಕ್ಷಾಕವಚದಲ್ಲಿ ನಂಬಿಕೆ ಇಟ್ಟಿರಲಿಲ್ಲ, ಬದಲಾಗಿ ದೇವರ ಶಕ್ತಿಯಲ್ಲಿ ನಂಬಿಕೆ ಇಟ್ಟಿದ್ದನು. ಕೇವಲ ಒಂದು ಜೋಳಿ ಮತ್ತು ಒಂದೇ ಕಲ್ಲಿನಿಂದ ಅವನು ಗೋಲ್ಯಾತನನ್ನು ಕೆಳಗೆ ಸಿಲುಕಿಸಿದನು. ಈ ಘಟನೆ ದೇವರಲ್ಲಿ ನಂಬಿಕೆ ಮತ್ತು ಆತನ ಸೂಚನೆಗಳಿಗೆ ವಿಧೇಯತೆ ಭಯಕ್ಕಿಂತ ದೊಡ್ಡದು ಎಂದು ನಮಗೆ ಕಲಿಸುತ್ತದೆ. ದೇವರು ಅತ್ಯಂತ ದುರ್ಬಲರನ್ನು ಸಹ ಬಳಸಿಕೊಂಡು ದೊಡ್ಡ ವಿಷಯವನ್ನು ತರಬಹುದು ಎಂದು ಈ ಕಥೆ ನಮಗೆ ಕಲಿಸುತ್ತದೆ. ಇದು ಕೇವಲ ಒಂದು ಪ್ರಾಚೀನ ಯುದ್ಧದ ಬಗ್ಗೆ ಮಾತನಾಡುತ್ತಿಲ್ಲ, ಆದರೆ ನಾವು ನಮ್ಮ ಜೀವನದಲ್ಲಿ ದೈತ್ಯರನ್ನು ಹೇಗೆ ಎದುರಿಸಬಹುದು ಮತ್ತು ದೇವರ ಸಹಾಯದಿಂದ ಹೇಗೆ ಜಯಿಸಬಹುದು ಎಂಬುದರ ಬಗ್ಗೆ ಮಾತನಾಡುತ್ತಿದೆ. ಯುದ್ಧವು ದೇವರಿಗೆ ಸೇರಿತ್ತು ಮತ್ತು ದೇವರನ್ನು ಸೋಲಿಸಲು ಸಾಧ್ಯವಿಲ್ಲ ಎಂದು ದಾವೀದನಿಗೆ ತಿಳಿದಿತ್ತು. ನೀವು ಎಂದಾದರೂ ದೈತ್ಯರನ್ನು ಭೇಟಿ ಮಾಡಿದ್ದೀರಾ? ನೀವು ದೈತ್ಯರನ್ನು ನೋಡಿದ್ದೀರಾ? ಅದು ನಿಮ್ಮನ್ನು ಸಣ್ಣ ಮತ್ತು ದುರ್ಬಲ ಎಂದು ಭಾವಿಸುವಂತೆ ಮಾಡುತ್ತದೆ. ಜೀವನದಲ್ಲಿ ದೈತ್ಯರು ಯಾವಾಗಲೂ ಜನರೇ ಅಲ್ಲ, ಅದು ನಮ್ಮ ತೊಂದರೆಗಳು, ಭಯಗಳು, ಪಾಪಗಳು, ಅನುಮಾನಗಳು, ಆರ್ಥಿಕ ತೊಂದರೆಗಳು, ಅನಾರೋಗ್ಯ, ನಿರಾಶೆಗಳು, ನಕಾರಾತ್ಮಕ ಧ್ವನಿಗಳು ಇತ್ಯಾದಿಗಳಾಗಿರಬಹುದು. ಅಂದರೆ ನಿಮ್ಮ ಶಾಂತಿಯನ್ನು ನಾಶ ಮಾಡುತ್ತಾ ಜೀವನದಲ್ಲಿ ಪ್ರತಿದಿನ ಮುಂದುವರಿಯಲು ನಿಮ್ಮನ್ನು ಹೆದರಿಸುತ್ತಾ ನಿಮ್ಮ ಮುಂದೆ ಬಲವಾಗಿ ನಿಂತಿರುವ ಯಾವುದು? ಅದು ನಿಮ್ಮ ದೈತ್ಯರು. ಗೋಲಿಯಾತ್ ಎದ್ದು ನಿಂತು ಇಸ್ರಾಯೇಲನ್ನು ಅಪಹಾಸ್ಯ ಮಾಡಿದಂತೆಯೇ ನಮ್ಮ ಸಮಸ್ಯೆಗಳು ಕೆಲವೊಮ್ಮೆ ನಮ್ಮ ಮುಂದೆ ತುಂಬಾ ದೊಡ್ಡದಾಗಿ ಕಾಣುತ್ತದೆ. ಮಾನವ ದೃಷ್ಟಿಕೋನದಿಂದ ಗೋಲಿಯಾತ್ 9 ಅಡಿಗಳಿಂದ ಹೆಚ್ಚು ಎತ್ತರದ ಬೃಹತ್ ರಕ್ಷಾ ಕವಚವನ್ನು ಹೊಂದಿದ ವ್ಯಕ್ತಿ. ಗೋಲಿಯಾತ್ ಒಂದೇ ಸಮಸ್ಯೆ ಆಗಿತ್ತು, ಇಡೀ ಇಸ್ರಾಯೇಲಿಗೆ ಸವಾಲು ಹಾಕಿದನು. ಇದು ಒಂದು ಆಧ್ಯಾತ್ಮಿಕ ತತ್ವವನ್ನು ನಮಗೆ ಕಲಿಸುತ್ತದೆ. ನಮ್ಮ ಖಾಸಗಿ ಪಾಪಗಳು ಮತ್ತು ದುರ್ಬಲಗಳು ಎಂದಿಗೂ ನಿಜವಾಗಿಯೂ ಖಾಸಗಿಯಾಗಿರುವುದಿಲ್ಲ. ಅದು ನಮ್ಮನ್ನು ಸಂಪೂರ್ಣವಾಗಿ ಸೋಲಿಸುತ್ತದೆ. ಗೋಲಿಯಾತ್ ಇಡೀ ಇಸ್ರಾಯೇಲನ್ನು ಬೆದರಿಸಿದಂತೆ ಅದು ನಮ್ಮ ಭವಿಷ್ಯವನ್ನು ಬೆದರಿಸಬಹುದು, ನಮ್ಮನ್ನು ಒಳಗೆ ದುರ್ಬಲಗೊಳಿಸಬಹುದು, ನಮ್ಮ ಜೀವನ ಪ್ರಗತಿಯನ್ನು ತಡೆಯಬಹುದು. ಯಾರು? ನಮ್ಮ ಗೋಲಿಯಾತುಗಳು. ನೀವು ಕಂಡುಹಿಡಿಯಬೇಕು, ನಿಮ್ಮ ಮುಂದೆ ನಿಂತಿರುವ ಗೋಲಿಯಾತ್ ಯಾರು ಅಂತ. ನೀವು ನಿಮ್ಮ ಗೋಲಿಯಾತನನ್ನು ನಾಶ ಮಾಡದಿದ್ದರೆ ಅದು ನಿಮ್ಮ ಜೀವನವನ್ನು ನಾಶ ಮಾಡುವುದಲ್ಲದೆ ನಿಮ್ಮ ಕುಟುಂಬ ಸದಸ್ಯರಿಗೆ ಮತ್ತು ಚರ್ಚ್ಗೆ ಸಹ ದೊಡ್ಡ ಹಾನಿಯುಂಟು ಮಾಡುತ್ತದೆ. ಬರೀ ನಿಮ್ಮನ್ನಲ್ಲ, ಯು ಆರ್ ಎ ಸೋಷಿಯಲ್ ಬೀಯಿಂಗ್. ನೀವು ಎಲ್ಲಿಂದ ಹುಟ್ಟಿ ಬಂದಿರುವವರ ಅಲ್ಲವಲ್ಲ. ನಮಗೆ ಒಂದು ಕುಟುಂಬ ಇದೆ, ತಂದೆ ತಾಯಿ, ಗಂಡ ಹೆಂಡತಿ, ಮಕ್ಕಳು, ಒಂದು ಕುಟುಂಬದಲ್ಲಿ ಇದೆ. ನಿಮಗೆ ಏನಾಗುತ್ತದೋ ಅದು ನಿಮ್ಮ ಕುಟುಂಬದಲ್ಲೂ ಪ್ರಭಾವಿತವಾಗುತ್ತದೆ. ಅದೇ ತರ ನೀವು ಈಗ ದೇವರ ಮಗುವಾಗಿ ಈಗ ನೀವು ಒಂದು ಕುಟುಂಬದಲ್ಲಿ ಸೇರಿದ್ದೀರಿ. ಸೊ ನೀವು ಮಾಡುವುದು ಏನೇ ಮಾಡಿದ್ರು ನಿಮ್ಮ ಕುಟುಂಬಕ್ಕೆ ಅದ ಅಫೆಕ್ಟ್ ಆಗುತ್ತದೆ, ಇಲ್ಲವೇ? ನೀವು ಒಳ್ಳೆದು ಮಾಡಿದ್ರು ಕೆಟ್ಟದು ಮಾಡಿದ್ರು ಇಲ್ಲ ನಿಮ್ಗೆ ಹೇಳಕ್ಕಾಗತ್ತಾ? ಇಲ್ಲ. ಅದೇ ತರ ದೇವರ ಕುಟುಂಬದಲ್ಲೂ ನೀವು ಏನೇ ಮಾಡಿದರೂ ಅದು ಎಫೆಕ್ಟ್ ಆಗುತ್ತೆ ಎಂದು ವಿಶ್ವಾಸಿಗಳು ಅರ್ಥ ಮಾಡಿಕೊಳ್ಳಬೇಕು. ನೀವು ಒಳ್ಳೆಯದು ಮಾಡಿದರೆ ಆ ಕುಟುಂಬಕ್ಕೆ, ಅಂದರೆ ಚರ್ಚ್ಗೆ, ಆಧ್ಯಾತ್ಮಿಕ ಕುಟುಂಬಕ್ಕೆ ಒಳ್ಳೆಯದಾಗುತ್ತದೆ. ಆದರೆ ನೀವು ಕೆಟ್ಟದು ಮಾಡಿದರೆ ಅದು ಕೆಟ್ಟದಾಗುತ್ತದೆ ಎಂದು ವಿಶ್ವಾಸಿಗಳು ಅರ್ಥ ಮಾಡಿಕೊಳ್ಳಬೇಕು.
ನಮ್ಮ ದೈಹಿಕ ಮತ್ತು ಆಧ್ಯಾತ್ಮಿಕ ಸಮಸ್ಯೆಗಳನ್ನು ಗೋಲಿಯಾತನಂತೆ ನಮ್ಮ ಮುಂದೆ ಪ್ರಬಲವಾಗಿದೆ. ದಾವೀದನಂತೆ ನಾವು ಕೂಡ ಅವುಗಳನ್ನು ಸೋಲಿಸಬೇಕು. ಇಸ್ರಾಯೇಲ್ ಸೈನಿಕರಂತೆ ಭಯದಿಂದ ನಾವು ನಮ್ಮ ಗೋಲಿಯಾತನ್ನು ಸಹಿಸಿಕೊಂಡ್ರೆ ನಾವು ಸೋಲಿನಲ್ಲಿ ಬದುಕುತ್ತೇವೆ. ನಮ್ಮ ನಂಬಿಕೆ ದುರ್ಬಲವಾಗುತ್ತದೆ. ಭಯದಿಂದ ನಾವು ನಮ್ಮ ಸಮಸ್ಯೆಗಳು ನಾವು ಸಹಿಸಿಕೊಳ್ಳುತ್ತೇವೆ ಅಲ್ಲವೇ? ನಮ್ಮ ಆತ್ಮವಿಶ್ವಾಸ ಮಾಯವಾಗುತ್ತದೆ ಮತ್ತು ನಾವು ಶಾಂತಿ ಮತ್ತು ಸಂತೋಷವನ್ನು ಕಳೆದುಕೊಳ್ಳುತ್ತೇವೆ. ಯಾವಾಗ ನಾವು ನಮ್ಮ ಗೋಲಿಯಾತನನ್ನು ಸಹಿಸಿಕೊಂಡ್ರೆ, ಆ ಪ್ರಾಬ್ಲಮ್ ನನಗೆ ಎದುರಿಸಕ್ಕಾಗಲ್ಲ, ಹಂಗೇ ಹೋಗಲಿ, ಅಲ್ಲಾಂದ್ರೆ ಈ ಪಾಪ ನನಗೆ ಎದುರಿಸಕ್ಕಾಗಲ್ಲ, ಹಂಗೇ ಹೋಗಲಿ ಅಂದರೆ ನಾವು ತುಂಬಾ ದುರ್ಬಲರಾಗುತ್ತೇವೆ. ಭಯದಲ್ಲಿ ನಾವು ಬೆಳೆಯುತ್ತೇವೆ. ವಿಶ್ವಾಸಿಗಳು ಗೋಲಿಯಾತುಗಳ ಶಕ್ತಿಯಲ್ಲಿ ಇದ್ದಾಗ ಚರ್ಚ್ ದುರ್ಬಲ ಮತ್ತು ಶಕ್ತಿಹೀನವಾಗುತ್ತದೆ. ವಿಶ್ವಾಸಿಗಳು ಈ ಸತ್ಯ ಅರ್ಥ ಮಾಡಿಕೊಳ್ಳಬೇಕು. ನಿಮ್ಮ ಪರ್ಸನಲ್ ಲೈಫ್ ಮುಂದೆ ಒಂದು ಗೋಲಿಯಾತ್ ಇದೆ, ನಿಮ್ಮ ಕುಟುಂಬದ ಮುಂದೆ ಒಂದು ಗೋಲಿಯಾತ್ ಇದೆ ಮತ್ತು ಚರ್ಚಿನ ಮುಂದೆ ಒಂದು ಗೋಲಿಯಾತ್ ಇದೆ. ಇದು ನೀವು ವಿಶ್ವಲೈಸ್ ಮಾಡಿಕೊಳ್ಳಬೇಕು. ವಿಶ್ವಾಸಿಗಳು ಪಾಪದಲ್ಲಿ ಜೀವನ ಮಾಡಿದರೆ ಗೋಲಿಯಾತಿಗೆ ತುಂಬಾ ಸಂತೋಷ. ಅವನು ಬೆಳೆಯುತ್ತಾ ಇರ್ತಾನೆ, ಚರ್ಚಿಗೆ ಏನು ಮಾಡಕ್ಕಾಗಲ್ಲ. ಒಬ್ಬ ನಿಷ್ಠಾವಂತ ಪಾದ್ರಿ ಚರ್ಚಿಗೆ ಆಶೀರ್ವಾದ, ರಕ್ಷಣೆ ಮತ್ತು ಮಾರ್ಗದರ್ಶನವನ್ನು ತರುತ್ತಾರೆ. ನಿಷ್ಠಾವಂತ ಪಾದ್ರಿ ಅವರ ಕರ್ತವ್ಯವನ್ನು ನಿಷ್ಠಾವಂತವಾಗಿ ಮಾಡುತ್ತಾರೆ. ಆದರೆ ಒಬ್ಬ ನಿಷ್ಠಾವಂತ ಪಾದ್ರಿ ಒಬ್ಬಂಟಿಯಾಗಿ ಹೊರಲು ಸಾಧ್ಯವಾಗದಷ್ಟು ದೊಡ್ಡ ಜವಾಬ್ದಾರಿ ಚರ್ಚಲ್ಲಿ ಇದೆ ಎಂದು ವಿಶ್ವಾಸಿಗಳು ಅರ್ಥ ಮಾಡಿಕೊಳ್ಳಬೇಕು. ಚರ್ಚ್ ಒಂದು ದೇಹವಾಗಿದೆ, ಕ್ರಿಸ್ತನ ದೇಹ, ಒಂದು ವ್ಯಕ್ತಿಯಲ್ಲ. ನಾವು ಒಟ್ಟಿಗೆ ಚರ್ಚ್. ಒಂದು ಪಾಸ್ಟರ್ಗೆ ಒಬ್ಬಂಟಿಯಾಗಿ ಚರ್ಚ್ ನಡೆಸುವಕ್ಕೆ ಆಗುವುದಿಲ್ಲ. ನಮಗೆ ಕೋಪರೇಷನ್ ಬೇಕು. ನಿಮ್ಮ ಮನೆಯಲ್ಲಾದರೂ ಯಾರು ವರ್ಕ್ ಮಾಡುವುದಿಲ್ಲ. ನಿಮ್ಮ ತಂದೆ ಅಲ್ಲಾಂದರೆ ತಾಯಿ ವರ್ಕ್ ಮಾಡ್ತಾರೆ ಅಂತ ನೀವು ಯೋಚನೆ ಮಾಡಿ. ಮಕ್ಕಳು ಓದುವುದಿಲ್ಲ, ಕೆಲಸಕ್ಕೆ ಹೋಗುವುದಿಲ್ಲ. ಅಪ್ಪ ಅಲ್ಲಾಂದ್ರೆ ಅಮ್ಮ ಹೋಗಿ ದುಡಿತಾರೆ, ದುಡ್ಡು ಕೊಡುತ್ತಾರೆ, ಊಟಕ್ಕೆ ಹಾಕ್ತಾರೆ. ಇವರೇನು ಮಾಡ್ತಾರೆ? ಓದುವುದಿಲ್ಲ, ಕೆಲಸಕ್ಕೆ ಹೋಗುವುದಿಲ್ಲ, ಬರೀ ತಲೆ ನೋವು ಕೊಡ್ತಾರೆ. ಯೋಚನೆ ಮಾಡಿ, ಆ ಕುಟುಂಬಕ್ಕೆ ಪ್ರಗತಿ ಆಗುತ್ತದ? ಒಂದು ಕುಟುಂಬದಲ್ಲಿ ಎಲ್ಲರೂ ವರ್ಕ್ ಮಾಡಬೇಕು, ತಂದೆ ತಾಯಿ. ಈಗ ಎಲ್ಲರೂ ಆಫೀಸಲ್ಲಿ ಹೋಗಿ ವರ್ಕ್ ಮಾಡ್ತಾರೆ. ಆದರೂ ಆಫೀಸಲ್ಲಿ ತಾಯಿ ಹೋಗಲಿಲ್ಲದಿದ್ರು ಕಿಚನಲ್ಲೂ ಮನೆಯಲ್ಲಿ ಕೆಲಸ ಮಾಡುತ್ತಾರೆ ಅಲ್ಲವೇ? ಮಕ್ಕಳಾದರೂ ಚೆನ್ನಾಗಿ ಓದುವುದು, ಕೆಲಸಕ್ಕೆ ಹೋಗುವುದು ಎಲ್ಲ ಹಾಗೆಯೇ ನಡೆದರೆ ಕುಟುಂಬ ಪ್ರಗತಿಯಲ್ಲಿ ಮುಂದೆ ಹೋಗುತ್ತದೆ. ಇಲ್ಲದಿದ್ದರೆ ನಮಗದು ಅರ್ಥವಾಗುತ್ತದ? ಅದೇ ತರ ಚರ್ಚಲ್ಲಿ ಪಾಸ್ಟರ್ಗೆ ಮಾತ್ರ ನಡೆಸೋದಕ್ಕಾಗುವುದಿಲ್ಲ ಚರ್ಚ್ ಅಂತ ನೀವು ಅರ್ಥ ಮಾಡಿಕೊಳ್ಳಬೇಕು. ಎಲ್ಲರೂ ವರ್ಕ್ ಮಾಡಬೇಕು, ಅವರವರ ಪಾರ್ಟ್. ನಿಮ್ಮ ಪಾರ್ಟ್ ಏನು? ನೀವು ನಿಮ್ಮ ಪವಿತ್ರತೆಯಲ್ಲಿ ಬೆಳೆಯಬೇಕು, ದೇವರ ಪಾತ್ರದಲ್ಲಿ ಬೆಳೆಯಬೇಕು, ದೇವರ ಸೇವೆಯನ್ನು ಮಾಡಬೇಕು, ಒಬ್ಬರನ್ನೊಬ್ಬರು ಪ್ರೀತಿಸಬೇಕು, ಜಗಳವಾಡಬಾರದು. ಇದೇ ಅವರು ಮಾಡಬೇಕಾಗಿರುವುದು. ಅದೇ ವರ್ಕ್ ನಡೀತಾ ಇರಬೇಕು ಚರ್ಚಿನಲ್ಲಿ. ಸೊ ಚರ್ಚಿನ ಗೋಲಿಯಾತನ್ನು ಸೋಲಿಸಲು ಚರ್ಚ್ ಸದಸ್ಯರ ನಿಷ್ಠೆ ಅಗತ್ಯ, ಏಕತೆ ಅಗತ್ಯ. ಚರ್ಚ್ ಸದಸ್ಯರಲ್ಲಿನ ವಿಶ್ವಾಸ ದ್ರೋಹವು ಚರ್ಚನ್ನು ದುರ್ಬಲ ಮತ್ತು ವಿಭಜಿತ ಮತ್ತು ಶಕ್ತಿಹೀನಗೊಳಿಸುತ್ತದೆ. ಈ ಸತ್ಯವೆಲ್ಲ ನೀವು ಅರ್ಥ ಮಾಡಿಕೊಳ್ಳಬೇಕು. ನೀವು ಸುಮ್ಮನೆ ಇಲ್ಲಿ ಬಂದು ಕೂತುಕೊಂಡು ಹೋಗುವುದಲ್ಲ. ಸತ್ಯ ಅರ್ಥ ಮಾಡಿಕೊಂಡು ಅದರ ಪ್ರಕಾರ ವರ್ತಿಸಬೇಕು. ಚರ್ಚಿನ ಗೋಲಿಯಾತನ್ನು ಸೋಲಿಸಲು ಚರ್ಚ್ ಸದಸ್ಯರು ಪ್ರೀತಿ, ಏಕತೆ ಮತ್ತು ಪವಿತ್ರತೆಯಿಂದ ಮೇಲೇರಬೇಕು. ಏರನ್ ಮತ್ತು ಹುರ್ ಅವರಂತೆ ಚರ್ಚ್ ನಾಯಕರಿಗೆ ನಿಷ್ಠಾವಂತ ಚರ್ಚ್ ಸದಸ್ಯರ ನಿರಂತರ ಬೆಂಬಲ ಬೇಕು. ಹೌದು, ಫಾದರು ನಿಮ್ಮ ಮನೆಯಲ್ಲಿ ಕೆಲಸ ಮಾಡುತ್ತಾರೆ, ಚೆನ್ನಾಗಿ ದುಡಿತಾರೆ, ಅಲ್ಲಾಂದ್ರೆ ಮದರು ಅವರ ಜೊತೆ ಯಾರಾದರೂ ಸೇರ್ಬೇಕಲ್ಲ. ಬರೀ ಎಲ್ಲರೂ ತಿನ್ನು ಮಲ್ಗೋದು ಅಲ್ಲಾದ್ರೆ ಕುಡಿಯೋದು, ಗಲಾಟ ಮಾಡೋದು ಮಾಡಿದ್ರೆ ಆ ದುಡಿಯೋ ಒಬ್ಬರಿಗೆ ನೀವು ಎಷ್ಟೊಂದು ಕಷ್ಟ ಕೊಡ್ತೀರಿ ನಿಮ್ಮ ಫ್ಯಾಮಿಲಿಯಲ್ಲೇ ನೀವು ತಿಳ್ಕೊಳ್ಳಿ. ಅದೇ ತರಾನೇ ದೇವರ ಮಕ್ಕಳೇ ಚರ್ಚ್. ನಿಷ್ಠಾವಂತ ಮತ್ತು ಶ್ರಮಶೀಲ ಪಾತ್ರಿಯ ಜೊತೆಗೆ ನಿಷ್ಠಾವಂತ ಮತ್ತು ಶ್ರಮಶೀಲ ವಿಶ್ವಾಸಿಗಳಿಲ್ಲದಿದ್ದರೆ ಚರ್ಚ್ ತನ್ನ ಗೋಲಿಯಾತನನ್ನು ಸೋಲಿಸಲು ಸಾಧ್ಯವಿಲ್ಲ.
ಪಾದ್ರಿಯ ನಿಷ್ಠೆ ಕೇವಲ ಒಂದು ಜೋಲಿ, ಕಲ್ಲು ಕೂಡ ಬೇಕು. ದಾವೀದನು ಹೇಗೆ ಗೋಲಿಯಾತನ್ನು ಸೋಲಿಸಿರುವುದು? ಜೋಲಿ ಮತ್ತು ಕಲ್ಲನ್ನು ತಕ್ಕೊಂಡಿದ್ದಾನೆ. ಅದೇ ತರ ಹೌದು, ಪಾಸ್ಟರು ನಿಷ್ಠಾವಂತರಾಗಿರಬೇಕು, ಹಾರ್ಡ್ ವರ್ಕ್ ಆಗಿರಬೇಕು. ಅದು ಬರೀ ಜೋಲಿ ಎಂದು ನೀವು ಅರ್ಥ ಮಾಡಿಕೋಬೇಕು. ಕಲ್ಲು ಕೂಡ ಬೇಕು. ಕಲ್ಲು ಏನು? ಅದು ನಿಷ್ಠಾವಂತ ವಿಶ್ವಾಸಿಗಳ ವಿಧೇಯತೆ, ಪ್ರಾರ್ಥನೆ, ಪ್ರೀತಿ, ಕೋಆಪರೇಷನ್, ಲವ್ ಮತ್ತು ಏಕತೆ. ಇದೆಲ್ಲ ಒಟ್ಟಿಗೆ ಇದ್ರೆ ಗೋಲಿಯಾತನ್ನು ಸೋಲಿಸಕ್ಕಾಗತ್ತೆ. ಅಲ್ಲ ಅಂದರೆ ಪಿಶಾಜಿ ವಿಲ್ ವಿನ್ ದ ಚರ್ಚ್. ಈಗ ಅದು ಚರ್ಚ್. ಈಗ ಗೋಲಿಯಾತ್ ನಮ್ಮ ವ್ಯಕ್ತಿತ್ವ ಮತ್ತು ಕುಟುಂಬ ಜೀವನವನ್ನು ಹೇಗೆ ಸೋಲಿಸಬಹುದು ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳೋಣ. ಕುಟುಂಬದಲ್ಲಿ ಅಥವಾ ಮದುವೆಯಲ್ಲಿ ದಂಪತಿಗಳು ಅಥವಾ ಕುಟುಂಬ ಸದಸ್ಯರಲ್ಲಿ ಆರ್ಥಿಕ ದೈತ್ಯರು, ಕೆಲಸದ ಒತ್ತಡದ ದೈತ್ಯರು, ಕೋಪದ ದೈತ್ಯರು, ಕಿರಿಕಿರಿಯ ದೈತ್ಯರು, ಶ್ರಮಸಾದಿರುವಿಕೆಯ ದೈತ್ಯರು, ಹೆಮ್ಮೆಯ ದೈತ್ಯರು ಬೆಳೀತಾ ಇದ್ದರೆ ಎಷ್ಟೊಂದು ದಾಂಪತ್ಯ ಸಮಸ್ಯೆಗಳು, ಕುಟುಂಬ ಸಮಸ್ಯೆಗಳು ಇದರಿಂದ ಪ್ರಾರಂಭವಾಗುತ್ತದೆ. ಒಬ್ಬೊಬ್ಬರಲ್ಲಿ ಈ ದೈತ್ಯರು ಬೆಳೀತಾ ಇದ್ದರೆ, ನಮ್ಮಲ್ಲೆಲ್ಲ ಈ ದೈತ್ಯರು ಬೆಳೀತಾ ಇರುತ್ತದೆ. ನಾವದು ನಾಶ ಮಾಡಲಿಲ್ಲದಿದ್ದರೆ ಅದು ಬೆಳೆಯುತ್ತಾ ಇರುತ್ತದೆ. ಕುಟುಂಬ ಸಮಸ್ಯೆಗಳು, ದಾಂಪತ್ಯ ಸಮಸ್ಯೆಗಳು ಪ್ರಾರಂಭವಾಗುತ್ತದೆ. ಅವರು ತಮ್ಮ ಸ್ವಂತ ದೈತ್ಯರೊಂದಿಗೆ ಹೋರಾಡಿ ಜಯಿಸುವ ಬದಲು ತಮ್ಮೊಂದಿಗಿನ ದೈತ್ಯರನ್ನು ಪರಸ್ಪರ ಹೋರಾಡಲು ಅವಕಾಶ ಮಾಡಿಕೊಳ್ಳುತ್ತಾರೆ ಮತ್ತು ತಮ್ಮಲ್ಲಿ ಮತ್ತು ಕುಟುಂಬದಲ್ಲಿ ಶಾಂತಿ, ಸಂತೋಷ ಮತ್ತು ಐಕ್ಯತೆಯನ್ನು ನಾಶ ಮಾಡುತ್ತದೆ. ನಾವೇನು ಮಾಡಬೇಕು? ನಮ್ಮಲ್ಲಿರುವ ಗೋಲಿಯಾತನನ್ನು ನಾವು ಎದುರಿಸಿ ನಾಶ ಮಾಡಬೇಕು. ಅದು ಮಾಡಲಿಲ್ಲ ಅಂದರೆ ನಮ್ಮಲ್ಲಿರುವ ಗೋಲಿಯಾತರು ದೊಡ್ಡದಾಗಿ ಇನ್ನೊಬ್ಬರಲ್ಲಿ ಇರುವ ಗೋಲಿಯಾತರ ಜೊತೆಗೆ ಫೈಟ್ ಮಾಡಿದೆ. ಗೋಲಿಯಾತರು ಫೈಟ್. ಹಾಗೆಯೇ ಚರ್ಚಲ್ಲಾಗುವುದು, ಮನೆಯಲ್ಲಿ ಆಗುವುದು. ಹಲ್ಲೆಲೂಯಾ. ದೇವರ ಶಕ್ತಿಯಿಂದ ದಾವೀದನು ಗೋಲಿಯಾತನ್ನು ಸೋಲಿಸದಂತೆ ಗಂಡ ಮತ್ತು ಹೆಂಡತಿ ಅಥವಾ ಕುಟುಂಬ ಸದಸ್ಯರು ತಮ್ಮ ಆಂತರಿಕ ದೈತ್ಯರನ್ನು ನಮ್ರತೆ, ಪ್ರೀತಿ, ಕ್ಷಮೆ ಮತ್ತು ಪ್ರಾರ್ಥನೆಯಿಂದ ಜಯಿಸಬೇಕು. ನಿಮ್ಮ ಗಂಡ ಅಥವಾ ಹೆಂಡತಿ ನಂಬಿಕೆ ಇಲ್ಲದವರಾಗಿದ್ದರೆ ದೇವರ ಮಗುವಾಗಿ ನೀವು ವಿಧೇಯತೆಯ ಶಿಲುಬೆಯನ್ನು ತೆಗೆದುಕೊಳ್ಳಬೇಕು. ಅಲ್ಲಾಂದರೆ ನಿಮ್ಮ ಕುಟುಂಬದ ಸದಸ್ಯರು ನಂಬಿಕೆ ಇಲ್ಲದವರಾಗಿದ್ದರೆ ಬರೀ ನೀವೇ ನಿಮ್ಮ ಕುಟುಂಬದಿಂದ ರಕ್ಷಣೆಯಲ್ಲಿ ಬಂದಿರುವುದು, ಬೇರೆ ಯಾರು ಬರಲಿಲ್ಲ. ನೀವೇನು ಮಾಡಬೇಕು? ನೀವು ದೇವರ ಮಾರ್ಗದಲ್ಲಿ ನಡೆಯಲು ಸಿದ್ಧರಿಲ್ಲದಿದ್ದರೆ, ನೀವು ಭಯ ಮತ್ತು ನಡುಕದಿಂದ ನಿಮ್ಮ ರಕ್ಷಣೆಯನ್ನು ಸಾಧಿಸಿಕೊಳ್ಳದಿದ್ದರೆ, ನೀವು ದೇವರಿಗೆ ನಂಬಿಗಸ್ತರಾಗಲಿಲ್ಲದಿದ್ದರೆ ಅವರು ನಿಮ್ಮ ಮೂಲಕ ಬದಲಾಗುವುದಿಲ್ಲ. ಆದರೆ ನೀವು ನಿಷ್ಠಾವಂತರಾಗಿ ಭಯದಿಂದ ಮತ್ತು ನಡುಕದಿಂದ ನಿಮ್ಮ ರಕ್ಷಣೆಯನ್ನು ನೀವು ವರ್ತಿಸಿದರೆ ನಿಮ್ಮಿಂದ ಅವರು ಬದಲಾವಣೆ ಆಗುತ್ತಾರೆ. ಅಪೊಸ್ತಲ ಕೃತ್ಯಗಳು 16:31. ಇದೆಲ್ಲ ನಾವು ಅರ್ಥ ಮಾಡಿಕೊಳ್ಳಬೇಕು ದೇವರ ಮಕ್ಕಳೇ. ನಮಗೆಲ್ಲ ಶಾಂತಿ ಬೇಕು, ಸಂತೋಷ ಬೇಕು, ಆರೋಗ್ಯ ಬೇಕು. ಇದೆಲ್ಲ ಹೇಗೆ ಬರುವುದು? ಇದೆಲ್ಲ ದೇವರು ಕೊಡುವುದಕ್ಕೆ ಸಿದ್ಧರಾಗಿದ್ದಾರೆ. ಆದರೆ ಅದು ತಡೆ ಮಾಡುವುದಕ್ಕೆ ಒಂದು ಪಿಶಾಚಿ ನಮ್ಮ ಮುಂದೆ ಇದೆ ಎಂದು ನಾವು ಅರ್ಥ ಮಾಡಿಕೊಳ್ಳಬೇಕು. ಅದೇ ಗೋಲಿಯಾತನು. ಈ ಗೋಲಿಯಾತನನ್ನು ನಾವು, ನಮ್ಮ ಪರ್ಸನಲ್ ಗೋಲಿಯಾತನನ್ನು ನಾವು ಸೋಲಿಸಬೇಕು. ಮೊದಲು ನೀವದು ನಮ್ರತೆಯಿಂದ, ಒಬ್ಬರೇ ಆಗಲಿ. ಹೌದು, ಕೆಲವರು ಹೇಳ್ತಾರೆ ನನ್ನ ಮನೆಯಲ್ಲಿ ಬೇರೆ ಯಾರು ಇಲ್ಲ, ಯಾರಿಗೂ ಅರ್ಥವಾಗುವುದಿಲ್ಲ ಅಂತ. ನೀವೊಬ್ಬರೇ ನಿಂತ್ಕೊಂಡ್ರೆ ನಿಮ್ಮಿಂದ ಅವರು ಬದಲಾಗುತ್ತಾರೆ. ಇಲ್ಲದಿದ್ದರೆ ಎಲ್ಲರೂ ತುಂಬಾ ಕಷ್ಟದಲ್ಲಿ ಜೀವನ ಮಾಡಬಹುದು ಎಂದು ನೀವು ಅರ್ಥ ಮಾಡಿಕೊಳ್ಳಬೇಕು. ಮೊದಲನೇ ಸಾಮುವೇಲ್ 17:11 ನಾವು ಓದುತ್ತೇವೆ, ಸೌಲನು ಸಮಸ್ತ ಇಸ್ರಾಯೇಲ್ಯರು ಆ ಫಿಲಿಷ್ಟಿಯನ ಮಾತುಗಳನ್ನು ಕೇಳಿದಾಗ ಎದೆಗುಂದಿ ಭಯಪಟ್ಟರು. ಗೋಲಿಯಾತ್ ಬಗ್ಗೆ ಎಲ್ಲ ಇಸ್ರಾಯೇಲ್ಯರು ಕೇಳಿದಾಗ ಅವನು ತುಂಬಾ ದೊಡ್ಡವನು, ಅವನು ಸೋಲಿಸಲಾಗದವನು ಎಂದು ಹೇಳಿದರು. ಅವರು ತುಂಬಾ ಭಯಭೀತರಾದರು ಮತ್ತು ದಿಗ್ಭ್ರಮೆಗೊಂಡರು. ನಾವು ಹಾಗೆಯೇ ಮಾಡುತ್ತೇವೆ. ನಮ್ಮ ಸಮಸ್ಯೆಗಳು ನೋಡಿದರೆ ಅಯ್ಯೋ ಇದು ತುಂಬಾ ದೊಡ್ಡದು. ನಮ್ಮ ಕುಟುಂಬದಲ್ಲಿ ಇರುವ ಒಬ್ಬೊಬ್ಬರು ಕ್ಯಾರೆಕ್ಟರ್ಸ್ ನೋಡಿದರೆ ನನಗೆ ತುಂಬಾ ಕಷ್ಟ ಅವರನ್ನು ಕ್ಷಮಿಸುವುದು, ಅಲ್ಲಾಂದ್ರೆ ಮೆತ್ತಿಗೆ ಮಾತನಾಡುವುದು, ತಾಳ್ಮೆಯಿಂದ ಜೀವನ ಮಾಡುವುದು,
ತುಂಬಾ ಕಷ್ಟ ಅಂತ ನಮಗೆ ಅನಿಸುತ್ತದೆ ಅಲ್ಲವೇ? ಅದೆಲ್ಲ ಗೋಲಿಯಾತನ ತರ 9 ಫೀಟ್ ಹೈಟ್ನಲ್ಲಿ ನಮ್ಮ ಮುಂದೆ ನಿಂತುಕೊಂಡು ನಾವು ಭಯಭೀತರಾಗುತ್ತೇವೆ. ಏನೇ ಪ್ರಾಬ್ಲಮ್ ಬಂದಿದ್ದರು, ಏನೇ ಆಗಿದ್ದರು, ಇಲ್ಲ ಇದು ನನಗೆ ತುಂಬಾ ದೊಡ್ಡದು, ನನಗೆ ಇದರಿಂದ ವಿಮೋಚನೆ ಇಲ್ಲ ಎಂದು ಭಾವಿಸುವಂತೆ ಮಾಡುತ್ತದೆ ಅಲ್ಲವೇ? ಹಾಗೆ ಅಲ್ವಾ ವಿಶ್ವಾಸಿಗಳು ಜೀವನ ಮಾಡುವುದು? ಯೋಚಿಸಿ. ಗೋಲಿಯಾತನನ್ನು ನಾವು ಭಯಪಟ್ಟು ಜೀವನ ಮಾಡಿದರೆ ಗೋಲಿಯಾತನು ಹಂಗೇ ಬೆಳೀತಾ ಇರುತ್ತದೆ. ಹಲ್ಲೆಲೂಯ. ಸೊ ನಾವು ಕೂಡ ನಮ್ಮ ಸಮಸ್ಯೆಗಳನ್ನು ನೋಡಿದಾಗ ನಾವು ಹೆಚ್ಚಾಗಿ ಇಸ್ರೇಲ್ ಮಾಡಿದಂತೆ ಮಾತನಾಡುತ್ತೇವೆ. ಸ್ವರ್ಗದಲ್ಲಿರುವ ತಂದೆ ಪವಿತ್ರವಾಗಿರುವಂತೆ ನಾವು ಪವಿತ್ರವಾಗಿರಲು ಆಜ್ಞಾಪಿಸಲ್ಪಟ್ಟಾಗ ಅನೇಕ ವಿಶ್ವಾಸಿಗಳು ಅದು ಸಾಧ್ಯವಲ್ಲ, ನನಗೆ ದೇವರು ಹೇಗೆ ಪವಿತ್ರವಾಗಿದ್ದಾನೋ ಹಂಗೆ ಆಗುವುದಕ್ಕೆ ಸಾಧ್ಯವಲ್ಲ, ಯೇಸುವಿನಂತೆ ಆಗುವುದು ನನಗೆ ಸಾಧ್ಯವಲ್ಲ. ಅದು ನೀವು ಸಾಧ್ಯವಲ್ಲ ಅಂತ ಹೇಳುವುದು ನಿಮ್ಮ ಗೋಲಿಯಾತನನ್ನು ನೀವು ಅರ್ಥ ಮಾಡಿಕೊಳ್ಳಬೇಕು. ಎಷ್ಟೊಂದು ನೀವು ಸಾಧ್ಯವಲ್ಲ ಅಂತ ಹೇಳುತ್ತೀರೋ ಅಷ್ಟೊಂದು ನಿಮ್ಮ ಗೋಲಿಯಾತನು ಎತ್ತರವಾಗಿ ಶಕ್ತಿಯುತನಾಗಿ ಬೆಳೆಯುತ್ತಾ ಇರ್ತದೆ. ನಿಮ್ಮ ಪಾಪಗಳು ನಿಮಗೇ ಕಷ್ಟವಾಗುತ್ತದೆ ಸೋಲಿಸುವುದಕ್ಕೆ. ಇಲ್ಲ, ದೇವರು ಹೇಳಿದರು ನಾನು ಇದರಿಂದೆಲ್ಲ ಹೊರಗೆ ಬರಬೇಕು ಎಂದು ನೀವು ಸ್ವಲ್ಪ ನಮ್ರತೆಯಿಂದ ನೀವು ನಿರ್ಧಾರಣೆ ತಕ್ಕೊಂಡಿದ್ದರೆ ಆ ನಮ್ರತೆ ಒಳಗೆ ದೇವರ ಶಕ್ತಿ ನಿಮಗೆ ಸಿಗುತ್ತದೆ. ಅದು ವಿಶ್ವಾಸಿಗಳು ಅರ್ಥ ಮಾಡಿಕೊಳ್ಳಬೇಕು. ಹಲ್ಲೆಲೂಯ. ನಾವು ಹೇಳಬಹುದು ನಮ್ಮ ಸಮಸ್ಯೆ ತುಂಬಾ ದೊಡ್ಡದು, ಇದು ಪರಿಹಾರವಾಗುತ್ತದೆ ಎಂದು ನಾನು ಭಾವಿಸುವುದಿಲ್ಲ. ನನ್ನ ಕೋಪ, ಕಹಿ, ಹೆಮ್ಮೆ ಇತ್ಯಾದಿಗಳನ್ನು ನಾನು ಜಯಿಸಲು ಸಾಧ್ಯವಿಲ್ಲ ಎಂದು ನಾನು ಭಾವಿಸುತ್ತೇನೆ ಅಲ್ಲವೇ? ನೀವು ಒಂದೊಂದು ಮೆಸೇಜ್ ಕೇಳಿಸ್ಕೊಂಡು ಹೋಗ್ಬಿಟ್ಟು ನೀವೇನು ಮಾಡುತ್ತೀರಿ ಅದೇ ತರ ಯಾಕೆ ಮಾಡುವುದಿಲ್ಲ? ನೀವು ಕೇಳಿಸ್ಕೊಳ್ಳುವಾಗಲೇನೆ ನಿಮ್ಮ ಹೃದಯ ಒಳಗೆ ಬರ್ತದೆ, ಇಲ್ಲ ನನಗೆ ಹಿಂಗೆ ಎಲ್ಲ ಇರಕ್ಕಾಗಲ್ಲ, ಇದು ತುಂಬಾ ಕಷ್ಟ. ಪ್ರೀಚ್ ಮಾಡುವುದಕ್ಕೆ ಈಸಿ, ಮತ್ತೆ ಒಬ್ಬೆ ಮಾಡುವುದಕ್ಕೆ ಕಷ್ಟ. ಇಲ್ಲ, ದೇವರು ಹೇಳಿದ್ದಾರೆ ನಾನಿದು ಮಾಡಬೇಕು ಎಂದು ನೀವು ನಿರ್ಧಾರಣೆ ಮಾಡಿದರೆ, ಅಲ್ಲಾಂದ್ರೆ ನಿಮ್ಮ ಹೃದಯದಲ್ಲಿ ನಮ್ರತೆಯಿಂದ ನೀವು ಯೋಜಿಸಿದರೆ ನಿಮಗೆ ಮಾಡಕ್ಕಾಗತ್ತೆ. ಆದರೆ ನಿಮ್ಮ ಕುಟುಂಬ ಸದಸ್ಯರನ್ನು ನೀವು ನೋಡಿಬಿಟ್ಟು ಇಲ್ಲ ನನಗೆ ಇವರನ್ನು ಕ್ಷಮಿಸುವುದಕ್ಕಾಗಲ್ಲ, ನನಗೆ ಬಾಯಿ ಮುಚ್ಚಿಕೊಂಡಿರುವುದಕ್ಕೆ ಆಗಲ್ಲ, ನನಗೇನಾದ್ರೂ ಹೇಳ್ಬೇಕು ಅಲ್ಲವೇ? ಹಂಗೆ ಅಲ್ವಾ ನಾವು ಯೋಚಿಸುವುದು? ಅದರಿಂದ ಏನಾಗುತ್ತದೆ ಅಂದ್ರೆ ನಮ್ಮ ಹೃದಯ ಕಠಿಣಗೊಳ್ಳುತ್ತದೆ, ನಮ್ಮ ಪಾಪಗಳು ಇನ್ನೂ ಗಟ್ಟಿಯಾಗುತ್ತದೆ. ಇದೆಲ್ಲ ಆಧ್ಯಾತ್ಮಿಕ ಸತ್ಯ ದೇವರ ಮಕ್ಕಳೇ. ನೀವೇನಾದರೂ ಗಟ್ಟಿಯಾಗುವ ಲಿಕ್ವಿಡ್ ನೀವು ತಕ್ಕೊಂಡು, ಇಲ್ಲಾಂದ್ರೆ ನೇಲ್ ಪಾಲಿಶ್ ಆಗಲಿ, ನೇಲ್ ಪಾಲಿಶ್ ಓಪನ್ ಮಾಡಿದ ತಕ್ಷಣ ನಾವು ಕ್ಲೋಸ್ ಮಾಡಬೇಕು, ಅಲ್ಲಾಂದ್ರೆ ಸ್ವಲ್ಪ ಓಪನ್ ಇಟ್ಟರೆ ಅದು ಗಟ್ಟಿ ಆಗುತ್ತದೆ, ಏನೇ ಅಂತ ಯಾವುದೇ ಮೆಟೀರಿಯಲ್ ಆದರೂ ಅಲ್ಲವೇ? ನಿಮ್ಗೆ ಅದು ಅನುಮಾನ ಇದೆಯಾ? ಇಲ್ಲ, ಯಾಕೆಂದ್ರೆ ನೀವು ಅದು ನೋಡಿದ್ದೀರಿ. ಮೊದಲು ಯಾರಾದರೂ ಹೇಳಿದಾಗ ಹಂಗೆಲ್ಲ ಆಗತ್ತಾ ಅಂತ ನಿಮಗೆ ಅನುಮಾನ ಇರಬಹುದು, ಆದರೆ ನಿಮಗೆ ಎಕ್ಸ್ಪೀರಿಯನ್ಸ್ ಆದಾಗ ಹೌದು ಅದು ನೇಲ್ ಪಾಲಿಶ್ ಓಪನ್ ಮಾಡಿದಾಗ, ಬಾಟಲ್ ಓಪನ್ ಮಾಡಿದಾಗ ತಕ್ಷಣ ಅದು ಮುಚ್ಚಬೇಕು, ಇಲ್ಲಾಂದ್ರೆ ಅದು ಗಟ್ಟಿ ಆಗುತ್ತದೆ. ಅದೇ ತರ ದೇವರ ಮಕ್ಕಳೇ, ನಮ್ಮ ಪಾಪಗಳನ್ನು ನಾವು ಜಯಿಸಲಿಲ್ಲದಿದ್ದರೆ ಪಾಪಗಳು ನಮ್ಮ ಹೃದಯದಲ್ಲಿ ಗಟ್ಟಿಯಾಗುತ್ತಾ ಹೋಗುತ್ತದೆ. ನಿಮಗೆ ವಿಶ್ವಾಸ ಮಾಡಕ್ಕಾಗಲ್ಲ, ನೀವೇ ಉದಾಹರಣೆ. ನೀವು ನೇಲ್ ಪಾಲಿಶ್ ಅನ್ನು ನೋಡಿದಿರಲ್ಲ, ಅದೇ ತರ ನಿಮ್ಮ ಜೀವನ ನೀವು ನೋಡ್ತಾ ಇಲ್ವಾ? ಎಷ್ಟು ವರ್ಷವಾಯ್ತು ದೇವರ ಕಡೆ ಬಂದ ಮೇಲೆ? ಎಷ್ಟೊಂದು ಕಷ್ಟ. ಈಗ ಮೊದಲಿನಿಂದ ನೀವು ಶುರು ಮಾಡಬೇಕಾಯ್ತು, ಆದರೆ ಪಾಸ್ಟರ್ ಎಷ್ಟು ಹೇಳಿದ್ರು, ಪಾಸ್ಟರ್ ಹೇಳಿಕೊಂಡು ಹೋಗಿಲಿ, ಅದು ಪಾಸ್ಟರ್ಗೆ. ಒಂದು ಹಾಗೆ ಬಿಟ್ಟು 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 ವರ್ಷ ಹೋಗ್ತಾ ಇರ್ತದೆ. ನೇಲ್ ಪಾಲಿಶ್ ಓಪನ್ ಮಾಡಿ ಎಷ್ಟು ದಿನ ನೀವು ಓಪನ್ ಮಾಡಿ ಇಟ್ಕೊಳ್ತೀರಾ? ಗಟ್ಟಿ ಆಗಿದ್ರೆ ನಿಮ್ಗೆ ಏನ್ ಮಾಡಕ್ಕಾಗತ್ತೆ? ಹೃದಯ ಕಠಿಣಗೊಳಿಸಬಾರದು ದೇವರ ಮಕ್ಕಳೇ. ತಕ್ಷಣ ನೀವು ಒಬೆ ಮಾಡಬೇಕು, ಇಲ್ಲದಿದ್ದರೆ ನಿಮ್ಮ ಗೋಲಿಯಾತುಗಳು ತುಂಬಾ ದೊಡ್ಡದಾಗುತ್ತದೆ. ಗೋಲಿಯಾತ್ ನಮ್ಮ ಮುಂದೆ ನಿಂತಾಗ ನಮಗೆ ಭಯ ಬರ್ತದೆ. ಅದೇ ಆಯ್ತು, ಇಸ್ರಾಯೇಲಿಯರಿಗೆ ಗೋಲಿಯಾತನನ್ನು ನೋಡಿ ಭಯ ಬಂದಿತ್ತು. ಈಗ ನಿಮ್ಮ ಸಮಸ್ಯೆಗಳು ನೋಡಿದರೆ ನಿಮಗೆ ಭಯ ಬರ್ತಾ ಇದೆಯಾ? ನೋಡಿ, ಸುಳ್ಳು ಹೇಳಬೇಡಿ. ಆದರೆ
ನೀವು ನಿಮ್ಮ ಗೋಲಿಯಾತನನ್ನು ದೊಡ್ಡದು ಮಾಡುತ್ತಾ ಇದ್ದೀರಿ ಅಂತ ಅರ್ಥ. ಬರೆದಿಟ್ಕೊಳ್ಳಿ. ಏನೇ ಒಂದು ಸಮಸ್ಯೆ ಬಂದರೂ ಅಯ್ಯೋ ಅದು ಸಾಲ್ವ್ ಆಗಲ್ಲ, ಇಮ್ಮಿಡಿಯೇಟ್ಲಿ ನಿಮಗೆ ಭಯ ಬರ್ತಾ ಅಥವಾ ನಂಬಿಕೆ ಬರ್ತದ? ಭಯ ಬರ್ತಾ ಇದ್ದರೆ, ನಿಮ್ಮಲ್ಲಿ ಭಯ ಜಾಸ್ತಿ ಆಗ್ತಾ ಇದ್ರೆ, ನಂಬಿಕೆ ಅಲ್ಲ ಭಯ ಜಾಸ್ತಿ ಆಗ್ತಾ ಇದ್ರೆ ಅರ್ಥ ಮಾಡಿಕೊಳ್ಳಿ, ನೀವು ನಿಮ್ಮ ಹೃದಯವನ್ನು ಗಟ್ಟಿಗೊಳಿಸುತ್ತಾ ಇರ್ತೀರಿ. ಇದರಿಂದ ಪ್ರೈಡಿನಿಂದ. ವಿನಮ್ರತೆಯೇ ಸೊಲ್ಯೂಷನ್. ಅರ್ಥ ಮಾಡಿಕೊಳ್ಳಿ ದೇವರ ಮಕ್ಕಳೇ, ಇದೆಲ್ಲ ಆತ್ಮೀಯ ತತ್ವಗಳು. ನೀವು ಹಿಂಗೆ ಹೋಗಿದರೆ ಸ್ವಲ್ಪ ವರ್ಷಗಳಾದ್ಮೇಲೆ ನಿಮ್ಗೆ ಏನು ಮಾಡಕ್ಕಾಗಲ್ಲ. ಭಯದಲ್ಲಿ ನೀವು ಜೀವನ ಮಾಡ್ತೀರಿ. ಹಲ್ಲೆಲೂಯ. ಆದಾದಿರಿಂದ ನಮ್ಮ ಸಮಸ್ಯೆಗಳನ್ನು ನಾವು ನೋಡಿದಾಗ ಅದು ಗೋಲಿಯಾತಂತೆ ತುಂಬಾ ದೊಡ್ಡದಾಗಿದೆ ಎಂದು ನಾವು ಭಾವಿಸುತ್ತೇವೆ. ಆದರೆ ಅವುಗಳಿಗೆ ಹೆದರುವ ಬದಲು ನಾವು ದೇವರಲ್ಲಿ ನಂಬಿಕೆ ಇಡಬೇಕು. ಧೈರ್ಯದಿಂದ ನಾವು ಮುಂದೆ ಹೋಗಬೇಕು ಮತ್ತು ನಂಬಿಕೆಯಿಂದ ನಾವು ವರ್ತಿಸಬೇಕು. ದಾವೀದನಂತೆ ಧೈರ್ಯದಿಂದ ದೇವರನ್ನು ಕಣ್ಣು ಮುಚ್ಚಿಕೊಂಡು ಒಂದು ಶಿಶುವಿನಂತೆ ನಾವು ವಿಶ್ವಾಸ ಮಾಡಬೇಕು. ಕೆಲವರು ಥಾಮಸ್ ತರ, ಯೇಸುವಿಗೆ ಒಂದು ಶಿಷ್ಯ ಇದ್ರು ಥಾಮಸ್ ಅಂತ. ಅವರ ಹಾಗೆ ವಿಶ್ವಾಸ ಮಾಡಲಿಲ್ಲ. ನೋಡಬೇಕಾಯ್ತು. ನೋಡಲಿಲ್ಲ ಅಂದ್ರೆ ವಿಶ್ವಾಸ ಮಾಡುವುದಿಲ್ಲ ಅಂತ. ಅದೇ ತರ ವಿಶ್ವಾಸಿಗಳು ನೋಡಬೇಕು, ಇಲ್ಲದಿದ್ದರೆ ಅವರಿಗೆ ವಿಶ್ವಾಸ ಮಾಡುವುದಿಲ್ಲ ಅಂತ. ಎಷ್ಟೊಂದು ನೀವು ನೋಡಿದಿರಿ, ಆದ್ರೆ ನಿಮಗೆ ವಿಶ್ವಾಸ ಆಗ್ತಾ ಇಲ್ವಾ? ನಿಮಗೆ ಪಾಲಿಸುವುದೆಲ್ಲ ಈಗ ಈಸಿಯಾಗಿ ಬರ್ತದ? ಇಲ್ಲದಿದ್ದರೆ ಥಾಮಸನ ತರ ನೀವು ಅನುಮಾನದಲ್ಲಿ ಜೀವನ ಮಾಡಿದಿರಿ. ಇನ್ನೂ ನೀವು ಹಾಗೆಯೇ ಹೋಗಿದರೆ ನೀವು ನಿಮ್ಮನ್ನು ನಾಶಕ್ಕೆ ನಡೆಸುತ್ತಾ ಇದೆ ಅಂತ ನೀವು ಅರ್ಥ ಮಾಡಿಕೊಳ್ಳಬೇಕು. ಹಲ್ಲೆಲೂಯಾ. ಎಲ್ಲಾ ಮೆಸೇಜಸ್ಸು ಕೇಳಿಕೊಂಡು ಹೋಗ್ತಾ ಇದ್ದೀರಿ, ಆದರೆ ನೀವು ಏನು ಮಾಡುವುದಿಲ್ಲ ಅಂತ ಅರ್ಥ ಮಾಡಿಕೊಳ್ಳಿ. ಆದರೆ ಅವುಗಳಿಗೆ ನೀವು ಹೆದರಬಾರದು. ದೇವರಲ್ಲಿ ನಂಬಿಕೆ ಇಡಬೇಕು. ಧೈರ್ಯದಿಂದ ಅದು ತೆಗೆದುಕೊಳ್ಳಬೇಕು ಮತ್ತು ನಂಬಿಕೆಯಿಂದ ವರ್ತಿಸಬೇಕು ದಾವೀದನಂತೆ. ಇಲ್ಲದಿದ್ದರೆ ನಮ್ಮ ಗೋಲಿಯಾತುಗಳು ಎತ್ತರವಾಗಿ ಬೆಳೆದು ನಮ್ಮನ್ನು ಬೆದರಿಸುತ್ತದೆ. ಏನೇ ಗೋಲಿಯಾತನ ಬಂದರು ತುಂಬಾ ಭಯ ಉಂಟಾಗುತ್ತದೆ. ಅದಕ್ಕೆ ವಿಶ್ವಾಸಿಗಳಲ್ಲಿ ಏನು ಬೆಳೆಯುತ್ತಾ ಇದೆ? ವಿಶ್ವಾಸ ಅಲ್ಲ, ಭಯ. ಎಲ್ಲರೂ ದಾವೀದಿಗೆ ಗೋಲಿಯಾತ್ ಜೊತೆ ಹೋರಾಡಲು ಸಾಧ್ಯವಿಲ್ಲ ಎಂದು ಹೇಳಿದಾಗ ದಾವೀದಿಗೆ ದೇವರಲ್ಲಿ ನಂಬಿಕೆ ಇತ್ತು. ದಾವೀದು ಡಿಫ್ರೆಂಟ್ ಆಗಿ ವರ್ತಿಸಿದ್ದಾನೆ. ದೇವರಲ್ಲಿ ನಂಬಿಕೆ ಇತ್ತು. ದಾವೀದನು ಗೋಲಿಯಾತನು ತನ್ನ ಜೋಳಿ ಮತ್ತು ಕಲ್ಲಿನಿಂದ ಕೊಂದನು. 1 ಸಾಮುವೇಲನು 17:50. ಅವನು ಕೇವಲ ನಂಬುವುದನ್ನು ಮೀರಿ ಹೋದನು. ಅವನು ನಂಬಿದರ ಮೇಲೆ ವರ್ತಿಸಿದನು. ನಂಬಿಕೆಯು ಕ್ರಿಯೆಯಾಗಿದೆ. ನಂಬಿಕೆ ಎಂದರೆ ದೇವರು ಮಾಡಬಹುದು, ಮಾಡುತ್ತಾನೆ ಎಂದು ಹೇಳುವುದಲ್ಲ. ವಿಶ್ವಾಸಿಗಳಿಗೆ ತುಂಬಾ ನಂಬಿಕೆ ಇರಲಿ. ದೇವರು ನನ್ನನ್ನು ಕೈ ಬಿಡುವುದಿಲ್ಲ, ದೇವರು ಮಾಡುತ್ತಾನೆ ಎಂದು ಕೆಲವರು ತುಂಬಾ ವಿಶ್ವಾಸದಿಂದ ಅವರು ಜೀವನ ಮಾಡುತ್ತಾರೆ. ಅದು ಒಳ್ಳೆಯದು. ಆದರೆ ಅವರೇನು ವರ್ತಿಸುವುದಿಲ್ಲ. ದೇವರು ಹೇಳುವುದಾಗೆ ಅವರು ವರ್ತಿಸುವುದಿಲ್ಲ. ನಾವು ನಂಬುವುದರಿಂದ ಮಾಡುವ ಕೆಲಸವೇ ನಂಬಿಕೆ. ಯಾಕೋಬನು 2:17 ನಾವು ಓದುತ್ತೇವೆ, ಕ್ರಿಯೆ ಇಲ್ಲದಿದ್ದರೆ ನಂಬಿಕೆ ಸತ್ತದೆ ಎಂದು. ನೀವು ನಿಮ್ಮ ಪಾದ್ರಿಯೊಂದಿಗೆ ಚರ್ಚಾಗಿ ಜೀವಿಸಿ ಪಾದ್ರಿಯ ನಂಬಿಕೆಯನ್ನು ಅನುಸರಿಸಿ ಒಟ್ಟಿಗೆ ನೀವು ಬೆಳೆಯಬೇಕು. ನಿಮಗೆ ಒಂದು ಕುಟುಂಬ ಇದೆ, ನಾನು ಮೊದಲೇ ಹೇಳಿದ್ದೇನೆ. ಕುಟುಂಬದಲ್ಲಿ ನೀವು ಹೇಗೆ ಬೆಳೀತೀರೋ, ನಿಮ್ಮ ಭೌತಿಕ ಜೀವನ ನೀವು ಕುಟುಂಬದೊಂದಿಗೆ ಬೆಳೀತೀರಿ. ನಿಮ್ಗೊಂದು ಕುಟುಂಬ ಇದೆ, ನೀವು ಕುಟುಂಬದಲ್ಲಿ ನೀವು ಬೆಳೀತೀರಿ. ಅದೇ ತರ ನಿಮ್ಮ ಆತ್ಮೀಯ ಜೀವನ ನಿಮ್ಮ ಆತ್ಮೀಯ ಕುಟುಂಬದೊಂದಿಗೆ ನೀವು ಬೆಳೆಯಬೇಕು. ಪ್ರೀತಿಯಲ್ಲಿ, ಕಾಳಜಿಯಲ್ಲಿ ಪರಸ್ಪರ ನೀವು ಸಂಪರ್ಕಿಸಬೇಕು. ಬರೀ ಚರ್ಚಲ್ಲಿ ಬಂದು ಹೋಗುವುದಲ್ಲ. ಪ್ರೀತಿಯಲ್ಲಿ ಬೆಳೆಯಬೇಕು ಮತ್ತು ಕಾಳಜಿಯಲ್ಲಿ ನೀವು ಬೆಳೆಯಬೇಕು. ಕಾಳಜಿ ಇರಬೇಕು. ನಿಮ್ಮ ಕುಟುಂಬಕ್ಕೆ ನಿಮಗೆ ಕಾಳಜಿ ಇಲ್ಲ, ಪ್ರೀತಿ ಇಲ್ಲ, ನೀವು ಆಫೀಸಿಂದ ಎಲ್ಲೋ ಹೋಗ್ಬಿಡ್ತೀರಾ? ಮನೆಯಲ್ಲೇ ಬಂದು ಸೇರುವುದು. ಮನೆ ಇಷ್ಟ ಇಲ್ಲದಿದ್ರೂ ನೀವು ಮನೆಯಲ್ಲೇ ಬಂದು ಸೇರುವುದು ಅಲ್ಲವೇ?
ನಮಗೊಂದು ಕುಟುಂಬ ಇದೆ. ಅಲ್ಲಿ ಇರುವುದರಿಂದ ನಿಮಗೆಲ್ಲ ಏನು ಪ್ರೊಟೆಕ್ಷನ್, ನಿಮಗೆ ಶೆಲ್ಟರು ಎಲ್ಲ ಸಿಗುವುದು. ಇಲ್ಲ ನನ್ನ ಕುಟುಂಬ ನನಗಿಷ್ಟ ಇಲ್ಲ ಅಂತ ಹೇಳಿ ನೀವು ಬೀದಿಯಲ್ಲಿ ಮಲಗಿದರೆ, ಮಳೆ ಬಂದಾಗ ಅಲ್ಲ ಅಂದ್ರೆ ಏನಾದರೂ ಬಂದಾಗ ತುಂಬಾ ಹುಡುಗರು ಇಲ್ಲ ನನಗೆ ನನ್ನ ಮನೆ ಬೇಡ, ನಮ್ಮ ಅಪ್ಪ ಅಮ್ಮ ಬೇಡ, ನಾನು ಎಲ್ಲಾದ್ರೂ ಓಡಿ ಹೋಗ್ತೀನಿ ಅಂತ ಹೇಳಿದರೆ, ನಿಮ್ಮ ಹತ್ರ ದುಡ್ಡಿಲ್ಲ, ನೀವೆಲ್ಲಿ ಬದುಕುತ್ತೀರಿ? ನಿಮ್ಮ ಹತ್ರ ದುಡ್ಡಿದ್ರೂ ಕೂಡ ಹಂಗೆ ನಮಗೆ ಬದುಕಕ್ಕಾಗತ್ತಾ ದೇವರ ಮಕ್ಕಳೇ? ಎಂತಿಗೂ ಇಲ್ಲ. ನಮಗೆ ರೆಸ್ಪಾನ್ಸಿಬಿಲಿಟಿ ಇದೆ. ನಮಗೊಂದು ಕುಟುಂಬ ಇದೆ, ತಂದೆ ತಾಯಿ ಇದೆ, ಗಂಡ ಹೆಂಡತಿ ಇದೆ, ಮಕ್ಕಳಿದೆ. ಅಲ್ಲೇ ನಾವು ಬಂದು ಸೇರುವುದು, ಅಲ್ಲಿ ಬಂದ್ರೇನೆ ನಮಗೆ ಪೀಸ್ ಆಗುವುದು ಅಲ್ಲವೇ? ಅದೇ ತರ ದೇವರ ಮಕ್ಕಳೇ ನೀವು ಅರ್ಥ ಮಾಡಿಕೊಳ್ಳಬೇಕು. ನಿಮ್ಮ ಚರ್ಚ್ ನೀವೇನು ಕಾಳಜಿ ವಹಿಸ್ತೀರಾ? ಇಲ್ಲಿಂದ ಎದ್ದು ಹೋಗಿ ಆಮೇಲೆ ಏನು ಜ್ಞಾಪಕನೇ ಇಲ್ಲ, ಮತ್ತು ಸಂಡೇ ಬರ್ತೀರಾ. ಇನ್ ಬಿಟ್ವೀನ್ ನೀವು ಚರ್ಚಿನ ಬಗ್ಗೆ ಯೋಚಿಸುತ್ತಾ ಇದ್ದೀರಾ, ಪ್ರಾರ್ಥಿಸುತ್ತಾ ಇದ್ದೀರಾ, ಪಾಸ್ಟರ್ಗೋಸ್ಕರ ಪ್ರಾರ್ಥಿಸುತ್ತಾ ಇದ್ದೀರಾ, ಚರ್ಚ್ಗೋಸ್ಕರ ಪ್ರಾರ್ಥಿಸುತ್ತಾ ಇದ್ದೀರಾ? ಪ್ರೀತಿಯಿಂದ ಟೈಮ್ ತೆಗೆದುಬಿಟ್ಟು ಏನೋ ಒಂದು ಡ್ಯೂಟಿಗೋಸ್ಕರ ಪ್ರೇಯರ್ ಮಾಡುವುದಲ್ಲ. ನೀವು ಪ್ರೀತಿಯಿಂದ ನಿಮ್ಮ ಕುಟುಂಬಕ್ಕೆ ನೀವು ಏನು ಮಾಡುತ್ತೀರಿ ನಿಮಗೆ ಗೊತ್ತು. ಪ್ರೀತಿಯಿಂದ ಅದೇ ತರ ಪ್ರೀತಿಯಿಂದ ನಿಮ್ಮ ಕುಟುಂಬಕ್ಕೆ ಮಾಡಬೇಕು. ನೀವೆಲ್ಲೇ ಇದ್ರೂ ನಿಮಗೆ ಗೊತ್ತು, ನನಗೊಂದು ಮನೆ ಇದೆ, ಯಾರಾದ್ರೂ ಕರೀತಾರೆ, ಸ್ವಲ್ಪ ಲೇಟ್ ಆಗಿದ್ರೆ ಮನೆಯವರು ಕರೀತಾರೆ ಅಲ್ಲವೇ? ಅದೇ ತರ ದೇವರ ಮಕ್ಕಳೇ ಅರ್ಥ ಮಾಡಿಕೊಳ್ಳಿ ಚರ್ಚ್ ಅಂದರೆ. ಹಲ್ಲೆಲೂಯ. ಸೊ ಆದಾದರಿಂದ ಕ್ಷಮೆಯನ್ನು ಆರಿಸಿಕೊಳ್ಳಿ, ಪಾಪವನ್ನು ವಿರೋಧಿಸಿ, ನಿಮ್ಮ ಹಣದ ಒಂದು ಭಾಗವನ್ನು ದೇವರ ಕೆಲಸಕ್ಕೆ ನೀಡಿ, ಮತ್ತು ನಿಮ್ಮ ಪಾದ್ರಿಯೊಂದಿಗೆ ಚರ್ಚಾಗಿ ನಿಮ್ಮ ಆತ್ಮೀಯ ಜೀವನ ಜೀವಿಸಿ. ಅಂದರೆ ಅರ್ಥವಾಯ್ತಾ? ಮರೆಯಬಾರದು. ಈಗ ಇಲ್ಲಿಂದ ಹೋದ್ಮೇಲೆ ನೆಕ್ಸ್ಟ್ ಸಂಡೇನೆ ನಿಮಗೆ ಜ್ಞಾಪಕ ಬರುವುದು, ಅವರು ದೇವರ ಮಕ್ಕಳಲ್ಲ, ಕುಟುಂಬ ಸದಸ್ಯರಲ್ಲ, ಒಳ್ಳೆ ಕುಟುಂಬ ಸದಸ್ಯರಲ್ಲ. ಇದಿಲ್ಲದೆ ಒಂದು ಪಾದ್ರಿಗೆ ಒಬ್ಬರಿಗೆ ಚರ್ಚ್ ನಡೆಸಕ್ಕಾಗಲ್ಲ. ಇದಿಲ್ಲದೆ ಗೋಲಿಯಾತನು ದೊಡ್ಡವನಾಗಿ ಚರ್ಚ್ ಮುಂದೆ ನಿಂತ್ಕೊಳ್ಳುತ್ತಾನೆ, ಹೊಸೊಬ್ಬರು ಚರ್ಚಲ್ಲಿ ಬರುವುದಿಲ್ಲ. ಹಲ್ಲೆಲೂಯ. ಸೊ ಇವೆಲ್ಲವೂ ದೇವರು ನಮಗೆ ಪಾಲಿಸುವಂತೆ ಆಜ್ಞಾಪಿಸುತ್ತಾನೆ. ಹೀಗೆ ನಮ್ಮ ನಂಬಿಕೆಯನ್ನು ಕಾರ್ಯರೂಪಕ್ಕೆ ತಂದಿ ಹಾಗೆಯೇ ನಾವು ನಮ್ಮ ಗೋಲಿಯಾತನನ್ನು ಕೊಲ್ಲುತ್ತೇವೆ. ಹೇಗೆ ನಮ್ಮ ಗೋಲಿಯಾತನನ್ನು ಕೊಲ್ಲುವುದು? ನಾವು ವರ್ತಿಸಬೇಕು. ನಮ್ಗೆ ಅರ್ಥವಾಯ್ತಾ ನಾನೇನು ಹೇಳ್ತಾ ಇದ್ದೇನೆ? ಇದು ನಾನು ಚರ್ಚ್ ಬಗ್ಗೆ ಅಲ್ಲ ನಾನು ಹೇಳುವುದು. ಚರ್ಚಲ್ಲಿ ನೀವು ವರ್ತಿಸಿದರೆ ನಿಮ್ಮ ಕುಟುಂಬಕ್ಕೂ ಒಳ್ಳೆಯದಾಗುತ್ತದೆ. ಬರೀ ಕುಟುಂಬದಲ್ಲೇ ನೀವು ವರ್ತಿಸುತ್ತಾ ಇದ್ದರೆ ಇದು ಬೇರೆ ಏನೋ ಒಂದು ಆತ್ಮೀಯ ಕೆಲಸ, ಇದು ಮಾಡಬೇಕಾಗಿಲ್ಲ ಅಂತ ನೀವು ತಿಳ್ಕೊಳ್ಳಬಾರದು. ಇದೇ ಮುಖ್ಯ. ಅದಕ್ಕೆ ದೇವರಿಗೆ ಹೇಳಿದರು, ನಿಮ್ಮ ತಂದೆ ತಾಯಿಗಿಂತ ಮುಖ್ಯವಾಗಿ ನನ್ನನ್ನು ಪ್ರೀತಿಸಿ ಅಲ್ಲವೇ? ಲವ್ ಯುವರ್ ಹೆವೆನ್ಲಿ ಫಾದರ್ ಮೋರ್ ದ್ಯಾನ್ ಯುವರ್ ಫಾದರ್, ಮದರ್, ಸಿಸ್ಟರ್, ಚಿಲ್ಡ್ರನ್. ಯಾರು ಹಾಗೆ ಪ್ರೀತಿಸುತ್ತಾರೋ ಅವರಿಗೂ ಮಾತ್ರ ಗೋಲಿಯಾತನನ್ನು ಕೊಲ್ಲುವುದಕ್ಕೆ ಆಗುತ್ತದೆ. ಇದು ಚರ್ಚಿನ ಗೋಲಿಯಾತನಲ್ಲ. ನಿಮ್ಮ ಪರ್ಸನಲ್ ಲೈಫಲ್ಲಿ ಇರುವ ಗೋಲಿಯಾತನನ್ನು ನಿಮಗೆ ಕೊಲ್ಲಬೇಕಂದ್ರೆ ನೀವು ಚರ್ಚಿನಿಂದ ವರ್ತಿಸಬೇಕು. ಅರ್ಥವಾಗುತ್ತಾ ವಿಶ್ವಾಸಿಗಳೇ? ಯಾಕೆ ಪಾಸ್ಟರ್ ಎಲ್ಲ ಹೇಳುವುದು? ಪಾಸ್ಟರ್ನ ಯಾರಿಗೂ ಸಪೋರ್ಟ್ ಮಾಡಕ್ಕಾಗಲ್ಲ. ಅದೇನೋ ಒಂದು ಎಕ್ಸ್ಟ್ರಾ ವರ್ಕ್ ಮಾಡುವ ತರ ಎಲ್ಲರೂ ಮಾಡ್ತಾರೆ. ನಾವೆಲ್ಲರೂ ಒಟ್ಟಿಗೆ ನಿಂತ್ಕೊಂಡು ನಾವು ಮಾಡಿದರೆ ನಮ್ಮ ಪರ್ಸನಲ್ ಗೋಲಿಯಾತನು, ನಮ್ಮ ಕುಟುಂಬದ ಗೋಲಿಯಾತನು ನಮಗೆ ಸೋಲಿಸುವುದಕ್ಕಾಗುತ್ತದೆ. ಇಲ್ಲದಿದ್ದರೆ ನಮ್ಮ ಪರ್ಸನಲ್ ಗೋಲಿಯಾತನು, ಕುಟುಂಬದ ಗೋಲಿಯಾತನು ದೊಡ್ಡದಾಗಿ ಭಯ ಮಾತ್ರ ನಮಗೆ ಕೊಡುತ್ತದೆ. ಹಲ್ಲೆಲೂಯ. ದಾವೀದನು ಶತ್ರುವನ್ನು ತಪ್ಪಿಸುವುದು ಅಥವಾ ನಿರ್ಲಕ್ಷಿಸುವ ಬದಲು ಅವನು ಎದುರಿಸಿದನು. ಅವನು ಗೋಲಿಯಾತನನ್ನು ಕಲ್ಲಿನಿಂದ ಹೊಡೆದನು. ನಂತರ ಅವನು ಅವನ ತಲೆಯನ್ನು ಕತ್ತರಿಸಿದನು. ಒಬ್ಬನೇ ನಿಂತ್ಕೊಂಡು
ಅರ್ಥ ಮಾಡಿಕೊಳ್ಳಿ. ಅದೇ ರೀತಿ ನಾವು ನಮ್ಮದೇ ಆದ ದೈತ್ಯರನ್ನು ತಪ್ಪಿಸುವ ಅಥವಾ ನಿರ್ಲಕ್ಷಿಸುವ ಬದಲು ಎದುರಿಸಬೇಕು. ನಮ್ಮ ಸಮಸ್ಯೆ ತುಂಬಾ ದೊಡ್ಡದು, ಎದುರಿಸೋದಕ್ಕೆ ಸಾಧ್ಯವಿಲ್ಲ ಎಂದು ನೀವು ಹೇಳಬಾರದು. ಇದು ತುಂಬಾ ಡಿಫಿಕಲ್ಟ್, ನನಗೆ ಮಾಡಕ್ಕಾಗಲ್ಲ, ನನಗೆ ಪ್ರೀತಿಸಕ್ಕಾಗಲ್ಲ, ನನಗೆ ಪ್ರಾರ್ಥಿಸೋದಕ್ಕಾಗಲ್ಲ, ನನಗೆ ದೇವರ ಸೇವೆ ಮಾಡಕ್ಕಾಗುವುದಿಲ್ಲ, ಸಮಯ ಇಲ್ಲ, ಇದೆಲ್ಲ ನೀವು ಹೇಳಬಾರದು. ನೀವು ಮಾಡಬೇಕಾದ ಕರ್ತವ್ಯ ಎಲ್ಲ ಮಾಡಿದರೆ ಮಾತ್ರ, ದೇವರ ಜೊತೆ ನಿಂತರೆ ಮಾತ್ರ ಗೋಲಿಯಾತನನ್ನು ಸೋಲಿಸೋದಕ್ಕೆ ಆಗುತ್ತದೆ. ದೇವರ ಜೊತೆ ನಿಲ್ಲುವುದು ಹೇಗೆ? ದೇವರಿಗೆ ಹೇಳುವುದೆಲ್ಲ ಮಾಡಿಕೊಂಡು ಸುಮ್ಮನೆ ಹಾಗೆ ನಿಲ್ಲುವುದಲ್ಲ. ಹಾಗೆ ನಮ್ಗೆ ನಿಲ್ಲಕ್ಕಾಗಲ್ಲ, ದೇವರು ನಮ್ಮ ಜೊತೆ ಇರೋದಿಲ್ಲ. ಹಲ್ಲೆಲೂಯಾ. ದಾವೀದನಂತೆ ನಾವು ನಂಬಿಕೆ, ಧೈರ್ಯ, ವಿಧೇಯತೆ, ಪ್ರಾರ್ಥನೆ, ನಮ್ರತೆ ಹೊಂದಿರಬೇಕು ನಮ್ಮ ಗೋಲಿಯಾತನನ್ನು ಜಯಿಸಲು. ದಾವೀದನಂತೆ ನಾವು ನಂಬಿಕೆ, ಧೈರ್ಯ, ವಿಧೇಯತೆ, ಪ್ರಾರ್ಥನೆ, ನಮ್ರತೆ ಮತ್ತು ಸಿದ್ಧತೆಯನ್ನು ಹೊಂದಿರಬೇಕು. ವಿಶ್ವಾಸಿಗಳು ಸಿದ್ಧರಲ್ಲ ಅಲ್ಲವೇ? ಅದೇ ಪ್ರಾಬ್ಲಮ್. ನಾವು ಸಿದ್ಧರಾಗಿದ್ದರೆ ದೇವರ ಜೊತೆಗೆ ನಿಂತ್ಕೊಳ್ಳುವುದಕ್ಕೆ ಏನು ಪ್ರಾಬ್ಲಮ್ ಇರುವುದಿಲ್ಲ. ನಾವು ಸಿದ್ಧರಲ್ಲ, ನಾವೇನು ಇದು ನನಗಾಗುವುದಿಲ್ಲ, ಅಲ್ಲಾಂದ್ರೆ ಇದು ನಾನು ಮಾಡೋ ಬೇಡ, ಇದು ಹಾಗೆ ನೀವು ತಿಳ್ಕೊಳ್ತೀರಿ ಅಲ್ಲವೇ? ನಿಮ್ಮ ಮನೆಯಲ್ಲಿ ಏನೇ ಕೆಲಸ ಇದ್ರು ನೀವು ಹಾಗೇ ಮಾಡ್ಕೊಂಡು ಹೋಗ್ತೀರಲ್ಲ, ಮತ್ತೆ ದೇವರ ಕೆಲಸ ಮಾತ್ರ ನಿಮ್ಗೆ ಮಾಡು ಬೇಡ ಅಂತ ಯಾಕೆ ತಿಳ್ಕೊಳ್ಳುತ್ತೀರಿ? ಅದು ನನಗೆ ಅರ್ಥವಾಗುವುದಿಲ್ಲ. ನಾನು ಯೇಸುವಿನ ತರ ಆಗಬೇಕು, ನಾನು ಕ್ಷಮಿಸಬೇಕು, ಪ್ರೀತಿಸಬೇಕು, ನಾನು ಒಫೆಂಡೆಡ್ ಆಗಿ ಇರಬಾರದು. ಎಷ್ಟೇ ಪ್ರೀತಿಸಕ್ಕಾಗಲಿಲ್ಲ ಅಂದರೂ ನಾನು ಪ್ರೀತಿಸಬೇಕು. ಅದೆಲ್ಲ ನಮ್ಮ ಕರ್ತವ್ಯ. ನೀವೊಂದು ಹೆಂಗಸಾಗಿ ನೀವು ಅಡುಗೆ ಮಾಡಲಿಲ್ಲ ಅಂದ್ರೆ ಮನೆಯಲ್ಲಿ ಏನಾದ್ರೂ ಊಟ ಇರ್ತದ? ಎಷ್ಟು ದಿನ ನೀವು ಹೊರಗಡೆಯಿಂದ ತಕೋಬಹುದು? ನಿಮ್ಮ ಕರ್ತವ್ಯ, ಒಬ್ಬೊಬ್ಬರ ಕರ್ತವ್ಯ ಒಬ್ಬೊಬ್ಬರು ಮಾಡಬೇಕು. ವಿಧೇಯತೆ ನಮ್ಮ ಕರ್ತವ್ಯ, ಪ್ರಾರ್ಥನೆ ನಮ್ಮ ಕರ್ತವ್ಯ. ಅರ್ಥ ಮಾಡಿಕೊಳ್ಳಿದ್ದವರ ಮಕ್ಕಳೇ. ಆದರೆ ಮಾತ್ರ ನಮ್ಮ ಕರ್ತವ್ಯ ಮಾಡಿದರೆ ಮಾತ್ರ ದೇವರು ನಮ್ಮ ಜೊತೆಗೆ ಇರುವುದು. ಇದಕ್ಕೆ ಗೋಲಿಯಾತನನ್ನು ಕೊಲ್ಲುವುದಕ್ಕೆ. ನಮ್ಮ ಕರ್ತವ್ಯ ಮಾಡಲಿಲ್ಲ ಅಂದ್ರೆ ದೇವರು ನಮ್ಮ ಜೊತೆಗೆ ಇರುವುದಿಲ್ಲ. ನೀವೆಷ್ಟೇ ಎಕ್ಸ್ಕ್ಯೂಸ್ ಹೇಳಿದ್ರು, ಇಲ್ಲ ನನಗೆ ಟೈಮ್ ಇಲ್ಲ, ನನಗೆ ದೇವರ ಸೇವೆ ಮಾಡಬೇಕು ಅಂದಿದೆ ಪಾಸ್ಟರ್, ಆದರೆ ಟೈಮ್ ಆಗ್ತಾ ಇಲ್ಲ. ಮಾಡಬೇಡ ಅಂತಲ್ಲ, ಮಾಡ್ತೀನಿ, ಟೈಮ್ ಇದ್ದರೆ ಖಂಡಿತ ಮಾಡ್ತೀನಿ ಪಾಸ್ಟರ್. ಅದೇ ನನಗೂ ತುಂಬಾ ಟೈಮ್ ದೇವರು ಕೊಟ್ಟಿದ್ರು, ಅದಕ್ಕೆ ನಾನು ಮಾಡ್ತಾ ಇರುವುದಲ್ವ? ಖಂಡಿತ ನಾನು ಮಾಡ್ತೀನಿ. ನಮ್ಮ ಮನೆಯಲ್ಲಿ ಆಗ್ತಾ ಇಲ್ಲ, ತುಂಬಾ ಕೆಲಸ. ಪಾಸ್ಟರ್ಗೆ ಮನೆಯಲ್ಲಿ ಏನು ಕೆಲಸನೇ ಇಲ್ಲ. ಪಾಸ್ಟರ್ ಕೆಲಸ ಎಲ್ಲ ಬಿಟ್ಬಿಟ್ಟು ದೇವರ ಕೆಲಸ ಮಾಡ್ತಾ ಇದ್ದೀನಿ. ನಿಮ್ಮ ಕೆಲಸ ಬಿಡಕ್ಕೆ ದೇವರು ಹೇಳಿಲಿಲ್ಲ, ಅದು ಪಾಸ್ಟರ್ಗಳಿಗೆ ಮಾತ್ರ ದೇವರು ಹೇಳ್ತಾರೆ. ನಿಮ್ಮ ಕೆಲಸ ಮಾಡಿಕೊಂಡು ದೇವರ ಕೆಲಸ ಮಾಡಬೇಕು. ದೇವರ ಮಕ್ಕಳೇ ಅರ್ಥ ಮಾಡಿಕೊಳ್ಳಬೇಕು. ನೀವು ಎಷ್ಟೇ ಎಕ್ಸ್ಕ್ಯೂಸ್ ಹೇಳ್ತೀರೋ ಅಷ್ಟೊಂದು ನೀವು ದುರ್ಬಲರಾಗುತ್ತೀರಿ ಅಂತ ನೀವು ಬರೆದಿಟ್ಕೊಳ್ಳಿ. ಇವತ್ತಾಗಲ್ಲ ಸಿಸ್ಟರ್, ನಾನಿವತ್ತು ಪ್ರಾರ್ಥನೆಗಿಲ್ಲ, ತುಂಬಾ ಕೆಲಸ ಇದೆ, ದೇವರ ನಿಮ್ಮ ಜೊತೆ ಇಲ್ಲ ಅನ್ನೋಲ್ಲ, ಅರ್ಥ ಮಾಡಿಕೊಳ್ಳಬೇಕು. ಅದಕ್ಕೇನು ಮಾಡಬೇಕು? ನೀವು ಪ್ರಾರ್ಥಿಸಬೇಕು. ದೇವರೇ, ನಾನೆಲ್ಲ ಮಾಡುವುದಕ್ಕೆ ನನಗೆ ಶಕ್ತಿ ಕೊಡಿ, ಸಮಯ ಕೊಡಿ, ನಾನು ಯಾವುದು ತಪ್ಪಿಸಬಾರದು. ನೀವು ಹೇಳುವುದೆಲ್ಲ ಇವತ್ತು ಒಂದೊಂದು ದಿನ ನೀವು ಎದ್ದು ಪ್ರಾರ್ಥಿಸಬೇಕು. ಇವತ್ತು ನಾನೇನು ಮಾಡಬೇಕು ಅದೆಲ್ಲ ಮಾಡಬೇಕು. ಏನು ನಾನು ಮಾಡಬೇಕು? ನಾನು ಪ್ರೀತಿಯಲ್ಲಿ ಬೆಳೆಯಬೇಕು. ನನಗೆ ಏನೇ ಬಂದರೂ ಸಂತೋಷ ಸಮಾಧಾನ ಇರಬೇಕು. ಯಾರೇ ಕೆಟ್ಟದಾಗಿ ವರ್ತಿಸಿದರೂ ನಾನು ಅವರನ್ನು ಪ್ರೀತಿಸಬೇಕು, ಕ್ಷಮಿಸಬೇಕು. ನನಗೆ ಕೆಟ್ಟದಾಗಿ ವರ್ತಿಸಿದ್ರು ನಾನು ನಿಂತರ ಕ್ಷಮೆ ತಾಳ್ಮೆ ತೋರಿಸಬೇಕು. ಇದೆಲ್ಲ ನಮ್ಮ ಕರ್ತವ್ಯ. ಮತ್ತು ಇವತ್ತಿನ ನಿಮ್ಮ ಸೇವೆ ನಾನು ಮಾಡಬೇಕು, ಯಾವುದು ತಪ್ಪಿಸಬಾರದು. ದೇವರಿಂದ ನೀವು ಪ್ರಾರ್ಥಿಸಿದರೆ ಇದೇ ಭಯದಿಂದಲೂ ನಡುಕದಿಂದಲೂ ರಕ್ಷಣೆಗೋಸ್ಕರ ವರ್ತಿಸೋದು. ಯಾರ್ಯಾರು ಹಿಂಗೆ ಮಾಡ್ತಾ ಇಲ್ಲವೋ ಅವರು ಯಾರು ಭಯದಿಂದ ನಡುಕದಿಂದ ನಿಮ್ಮ ದರ್ಶನೆಗೋಸ್ಕರ ವರ್ತಿಸುತ್ತಾ ಇಲ್ಲ ಅಂತ ಅರ್ಥ ಮಾಡಿಕೊಳ್ಳಿ. ಒಂದು ಪಾಸ್ಟರ್ ನಿಂದು ಎಷ್ಟೊಂದು ಗೋಲಿಯಾತನ ಹಿಟ್ಟುಕೊಳ್ಳಬೇಕು. ನಮಗೆ ಯಾರಿಗೂ ಸಹಾನುಭೂತಿನೇ ಇಲ್ಲ, ಬರ್ತಾ ಇಲ್ಲ ಪಾಸ್ಟರ್. ಹಂಗೆ ನೀವೆಲ್ಲ ಹೇಳುವುದು. ಪಾಸ್ಟರ್ನ ಕೊಂದ್ರು ಬಿಟ್ಟಿ ಬರಲ್ಲ, ಸಹಾನುಭೂತಿ ಬರಲ್ಲ. ಪಾಸ್ಟರ್ ಅನುಭವಿಸಬೇಕು, ಹಂಗೆ ನೀವು ತಿಳ್ಕೊಂಡಿರೋದು. ಒಂದು ಪಾಸ್ಟರ್ನ ಕಷ್ಟ ಅರ್ಥ ಮಾಡಿಕೊಳ್ಳಿ. ಪಾಸ್ಟರ್ನೊಬ್ಬರಿಗೆ ಒಂದು ಚರ್ಚಿನ ಗೋಲಿಯಾತನೆ ಎದುರಿಸುವುದಕ್ಕಾಗುವುದಿಲ್ಲ. ವಿಶ್ವಾಸಿಗಳು ಪಾಸ್ಟರ್ನ ಜೊತೆಗೆ ನಿಂತ್ಕೊಳ್ಳಬೇಕು. ಯಾರು ನಿಂತ್ಕೊಳ್ಳುತ್ತಾರೆ?
ಯಾರ್ಯಾರು ತಮ್ಮ ಸಾಲ್ವೇಷನ್, ಹೂವರ್ ಇಸ್ ವರ್ಕಿಂಗ್ ಫಾರ್ ದೇರ್ ಸಾಲ್ವೇಷನ್ ವಿತ್ ಫಿಯರ್ ಅಂಡ್ ಟ್ರಂಬ್ಲಿಂಗ್, ಅವರು ಮಾತ್ರ ಪಾಸ್ಟರ್ ಜೊತೆಗೆ ಇರ್ತಾರೆ. ಯಾರ್ಯಾರು ಎಕ್ಸ್ಕ್ಯೂಸ್ ಹೇಳ್ತಾರೋ ಅವ್ರು ಯಾರು ಇಲ್ಲ ಅಂತ ಅರ್ಥ ಮಾಡಿಕೊಳ್ಳಬೇಕು. ಯು ಆರ್ ಲಿವಿಂಗ್ ಯುವರ್ ಪಾಸ್ಟರ್ ಅಲ್ಲೋ, ಇದೆಲ್ಲ ಸತ್ಯ, ಅರ್ಥ ಮಾಡಿಕೊಳ್ಳಿ. ಎಷ್ಟೋ ಪಾಸ್ಟರ್ಸ್ ಹೇಳುವುದು ನಾನು ಕೇಳಿಸ್ಕೊಂಡಿದ್ದೀನಿ, ಬೇರೆ ಏನು ಕೆಲಸ ಬೇಕಂದ್ರೂ ಮಾಡಬಹುದು, ಆದರೆ ಪಾಸ್ಟರ್ ಕೆಲಸ ಮಾತ್ರ ಅಷ್ಟೊಂದು ಕಷ್ಟವಾಗಿರುವ ಕೆಲಸ ಅಂತ. ಅದು ವಿಶ್ವಾಸಿಗಳು ಅರ್ಥ ಮಾಡಿಕೊಂಡು ನೀವು ನಿಮ್ಮ ಕರ್ತವ್ಯ ಮಾಡಿದರೆ ಪಾಸ್ಟರ್ಗೆ ಒಳ್ಳೇದಾಗುತ್ತೆ. ನೀವು ನಿಮ್ಮ ಕರ್ತವ್ಯ ಮಾಡ್ತಾ ಇಲ್ಲದ ಇವದಿಂದ ಪಾಸ್ಟರ್ಗೆ ಕಷ್ಟ. ಅರ್ಥ ಮಾಡಿಕೊಳ್ಳಿದ್ದೇವರ ಮಕ್ಕಳೇ. ನಮ್ಮ ಸಮಸ್ಯೆಗಳು, ಪಾಪಗಳು ಮತ್ತು ದೌರ್ಬಲ್ಯಗಳೊಂದಿಗೆ ನಮ್ಮ ಮಾನವ ನೆಪಗಳಿಂದ ಅಥವಾ ಸ್ವಕರುಣೆಯಿಂದ ಹೋರಾಡಬೇಡಿ. ನೀವು ಹಾಗೆ ಮಾಡಿದರೆ ನಿಮ್ಮ ಗೋಲಿಯಾತುಗಳು ನಿಮ್ಮ ಮುಂದೆ ಎತ್ತರವಾಗಿಯೂ ದೊಡ್ಡವಾಗಿಯೂ ಬೆಳೆಯುತ್ತದೆ. ನೆಪ ಹೇಳ್ಬೇಡಿ, ಎಕ್ಸ್ಕ್ಯೂಸಸ್. ಚರ್ಚಿಗೆ ಬರಬೇಕಾಯ್ತು, ಏನೋ ಕಾಲಿಗೆ ಏನೋ ಒಂದು ಆಯ್ತು, ಅಲ್ಲದ್ರೆ ಬರಬಹುದಾಯ್ತು. ಯಾರಿಗೆ ನೀವು ಚರ್ಚಿಗೆ ಬರುವುದು? ನನಗ ಹಿಂಗೆ ಒಬ್ಬೊಬ್ರು ಒಂದೊಂದು ಎಕ್ಸ್ಕ್ಯೂಸ್ ಹೇಳುವುದು. ಸ್ಟಾಪ್ ಟೆಲ್ಲಿಂಗ್ ಎಕ್ಸ್ಕ್ಯೂಸಸ್ ಡಿಯರ್ ಫ್ರೆಂಡ್ಸ್. ಆಶೀರ್ವಾದದಲ್ಲಿ ಜೀವನ ಮಾಡಿ, ಇದೆಲ್ಲ ನಿಜವಾದದ್ದು. ಹಲ್ಲೆಲೂಯಾ. ನೀವು ಹಾಗೆ ಮಾಡಿದರೆ ನಿಮ್ಮ ನಂಬಿಕೆಯನ್ನು ನೀವು ಕಳೆದುಕೊಳ್ಳುತ್ತೀರಿ, ನಿಮ್ಮ ಜೀವನದುದ್ದಕ್ಕೂ ನೀವು ಭಯದಲ್ಲಿ ಬದುಕುತ್ತೀರಿ. ಇದು ಮಾತ್ರ ಸತ್ಯ. ಈದರ್ ಯು ಕ್ಯಾನ್ ಗ್ರೋ ಇನ್ ಫೇತ್ ಆರ್ ಇನ್ ಫಿಯರ್. ಇನ್ ಬಿಟ್ವೀನ್ ಆಗಲ್ಲ. ನಾವು ಫೇತ್ ಅಲ್ಲಿ ಬೆಳೆದರೆ ನಮಗೆಷ್ಟೊಂದು ಖುಷಿ ಇರುತ್ತದೆ, ಸಮಾಧಾನ ಇರುತ್ತದೆ. ನೀವು ಅರ್ಥ ಮಾಡಿಕೊಳ್ಳಬೇಕು. ಫೇತ್ ಇಲ್ಲದಿದ್ದರೆ ಏನೇ ಬಂದರು ನಮಗೆ ಭಯ, ನಮ್ಮಲ್ಲಿ ಭಯ ಬೆಳೆಯುತ್ತಾ ಇರುತ್ತದೆ. ವಿಶ್ವಾಸಿಗಳಲ್ಲಿ ನಂಬಿಕೆ ಬೆಳೆಯಬೇಕು. ನಾವು ಪ್ರತಿ ಬಾರಿ ನಮ್ಮ ದೌರ್ಬಲ್ಯಗಳ ಮೇಲೆ ದೇವರ ಮಾರ್ಗವನ್ನು ಆರಿಸಿಕೊಂಡಾಗ ನಮ್ಮ ದೈತ್ಯರು ಶಕ್ತಿಯನ್ನು ಕಳೆದುಕೊಳ್ಳುತ್ತಾನೆ. ನಾವು ಪ್ರಾರ್ಥನೆಗಳಲ್ಲಿ ನಿರಂತರವಾಗಿರುವಾಗ, ನಾವು ಪ್ರಾರ್ಥನೆಯಲ್ಲಿ ನಿರಂತರವಾಗಿರಬೇಕು, ವಿಧೇಯತೆಯಲ್ಲಿ ನಿರಂತರವಾಗಿರಬೇಕು. ಯೇಸುದೇವರು ಏನು ಹೇಳಿದ್ರು? ಯಾವಾಗಲೂ ಪ್ರಾರ್ಥಿಸಿ, ಹೃದಯ ಕಳೆದುಕೊಳ್ಳಬೇಡಿ ಅಂತ. ಹೃದಯ ಕಳೆದುಕೊಳ್ಳಬಾರದು, ನಾವು ಪ್ರಾರ್ಥಿಸುತ್ತಾ ಇರಬೇಕು. ಕೆಲವೊಮ್ಮೆ ನಮಗೆ ಪ್ರಾರ್ಥನೆ ಬರುವುದಿಲ್ಲ. ಈವನ್ ಐ ಡೂ ದ ಸೇಮ್ ಥಿಂಗ್. ನನಗೂ ಪ್ರಾರ್ಥನೆ ಬರುವುದಿಲ್ಲ, ಆದರೆ ನನಗೆ ಗೊತ್ತು ನಾನು ಪ್ರಾರ್ಥಿಸಬೇಕು ಅಂತ. ನಾನು ನನ್ನನ್ನು ಫೋರ್ಸ್ ಮಾಡಿ ಪ್ರಾರ್ಥಿಸುತ್ತೇನೆ. ಏನು ಪ್ರಾರ್ಥಿಸಬೇಕು ಅಂತ ಸಮ್ಟೈಮ್ಸ್ ಬ್ಲ್ಯಾಂಕ್ ಆಗುತ್ತೆ, ಎಲ್ಲರಿಗೂ ಹಂಗೆ ಬರ್ತದೆ. ಆದರೆ ನಮ್ಗೆ ಗೊತ್ತು ಏನು ಮಾಡಬೇಕು ಅಂತ, ಅಲ್ಲವೇ? ಯಾಕೆ ನನಗೆ ಪ್ರಾರ್ಥಿಸುವುದಕ್ಕೆ ಅನಿಸುತ್ತಾ ಇಲ್ಲ? ಹಂಗೆಲ್ಲ ಬರ್ತದೆ ಎಲ್ಲರಿಗೂ. ಆವಾಗ ಎಲ್ಲ ನಾವು ನಮ್ಮನ್ನು ಫೋರ್ಸ್ ಮಾಡಿ ಸರಿಯಾದದನ್ನು ಮಾಡುತ್ತಾ ಹೋಗಬೇಕು. ಹಲ್ಲೆಲೂಯಾ. ಮತ್ತು ತಿದ್ದುಪಡಿಗಳನ್ನು ಸ್ವೀಕರಿಸುವುದರಲ್ಲಿ ನೀವು ವಿನಮ್ರರಾಗುವಾಗ ನಿಮ್ಮ ದೈತ್ಯರು ಬೀಳುತ್ತಾರೆ. ಇಲ್ಲದಿದ್ದರೆ ನಿಮ್ಮ ದೈತ್ಯರು ಬೆಳೆಯುತ್ತಾ ಇರುತ್ತದೆ. ಆದರೆ ನಾವು ನಮ್ಮದೇ ಆದ ರೀತಿಯಲ್ಲಿ ನಡೆದಾಗ, ದೇವರ ವಿರುದ್ಧ ದಂಗೆ ಎದ್ದಾಗ ನಮ್ಮ ಜೀವನದಲ್ಲಿ ಗೋಲಿಯಾತುಗಳು ಬೆಳೆಯುತ್ತಲೇ ಇರುತ್ತದೆ ಎಂಬುದನ್ನು ನೀವು ಮರೆಯಬಾರದು. ನಾವು ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ.